ನನ್ನ ಪ್ರೀತಿಯ ಮಕ್ಕಳೇ, ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಗಣಿತದ ಮೂಲ ಕ್ರಿಯೆಗಳ ಪಾಠವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಗಣಿತದ ಮೂಲ ಕ್ರಿಯೆಗಳಲ್ಲಿ ನೀವು ಮುಖ್ಯವಾಗಿ 4 ಕ್ರಿಯೆಗಳನ್ನು ನೋಡ್ತೀರಿ: ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಇಂಗ್ಲೀಷಲ್ಲಿ ಹೇಳೋದಾದರೆ ಇದನ್ನು ಬೇಸಿಕ್ ಆಪರೇಷನ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕರಿತೀವಿ. ಕೂಡೋದು ಅಡಿಷನ್, ಕಳೆಯೋದು ಸಬ್ಟ್ರಾಕ್ಷನ್, ಗುಣಿಸೋದು ಮಲ್ಟಿಪ್ಲಿಕೇಶನ್, ಭಾಗಿಸುವುದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್. ಸೊ ಈ 4 ಆಪರೇಷನ್ಸ್ ಇರ್ತವೆ, ಮೂಲ ಕ್ರಿಯೆಗಳು. 4 ಮೂಲ ಕ್ರಿಯೆಗಳಿರ್ತವೆ. ಗಣಿತದಲ್ಲಿ ಬರುವ ಎಲ್ಲ ಥರದ ಲೆಕ್ಕಗಳು ಈ 4 ಕ್ರಿಯೆಗಳನ್ನೇ ಆಧರಿಸಿ ಬಂದಿರ್ತವೆ. ಈ 4 ಕ್ರಿಯೆಗಳನ್ನೇ ಮಾಡ್ತಿರ್ತೀವಿ ಎಲ್ಲ ಕಡೆ ನಾವು: ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ನೀವು ವಿಜ್ಞಾನಿಗಳಾದ್ಮೇಲೂ ಅದನ್ನೇ ಮಾಡ್ತೀರಿ ಮತ್ತೆ. ಸೊ ಹಾಗಾಗಿ ಇದನ್ನು ಕಲಿಯೋದು ಭಾಳ ಮುಖ್ಯ ಆಗುತ್ತೆ ಮಕ್ಕಳೇ. ನಾವೀಗ ತಾನೇ ಮಾತಾಡಿದ್ವಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಇವತ್ತಿನ ತರಗತಿಯಲ್ಲಿ ನಾವು ಸಂಕಲನ ನೋಡೋಣ. ಸಂಕಲನ ಅಂದರೆ ಅಡಿಷನ್ ಅಂದರೆ ಕೂಡೋದು. ಸೊ ನೀವು ಯಾವ್ಯಾವ ಸಂದರ್ಭದಲ್ಲಿ ಕೂಡಿಸ್ತೀರಿ? ಏನಾದರೂ ಒಟ್ಟು ಎಷ್ಟಿದೆ ಎಲ್ಲ ಸೇರಿ ಎಷ್ಟಾಗುತ್ತೆ ಅಂತ ನೋಡಬೇಕಾದ್ರೆ ಏನು ಮಾಡ್ತೀರಾ ನೀವು? ಕೂಡಿಸ್ತೀರಿ, ಕರೆಕ್ಟ್? ಎಲ್ಲ ಸಂದರ್ಭದಲ್ಲೂ ಬರೀ ವ್ಯಾಪಾರ ಅಷ್ಟೇ ಅಲ್ಲ, ತರಗತಿಯಲ್ಲಿ ಒಟ್ಟು ಹುಡುಗರು ಎಷ್ಟಿದ್ದಾರೆ ಅಂತ ನೋಡಬೇಕು ಅಂದರೆ ಹುಡುಗರ ಸಂಖ್ಯೆ ಎಷ್ಟಿದೆ ಪ್ಲಸ್ ಹುಡುಗಿಯರ ಸಂಖ್ಯೆ ಎಷ್ಟಿದೆ, ಆವಾಗ ನನಗೆ ಒಟ್ಟು ತರಗತಿಯ ಮಕ್ಕಳು ಸಿಗ್ತಾರಾ? ಸೊ ಒಟ್ಟು ಎಷ್ಟಿದೆ ಅಂತ ನೋಡಬೇಕು ಅಂದರೆ ಎಲ್ಲ ಪರಿಮಾಣಗಳನ್ನು, ಎಲ್ಲ ಕ್ವಾಂಟಿಟೀಸ್ನ ನಾವೇನು ಮಾಡ್ತೀವಿ? ಕೂಡಿಸ್ತಾ ಹೋಗ್ತೀವಿ. ಕೂಡಿಸೋದಕ್ಕೆ, ಆ ಒಂದು ಕ್ರಿಯೆ ನಡೆಸೋದಕ್ಕೆ, ಇನ್ ಆರ್ಡರ್ ಟು ಡೂ ದ ಸಚ್ ಅನ್ ಆಪರೇಷನ್ ಆ್ಯಸ್ ಅಡಿಷನ್, ವಿ ಆಲ್ವೇಸ್ ಮೇಕ್ ಯೂಸ್ ಆಫ್ ದ ಸಿಂಬಲ್ ಕಾಲ್ಡ್ ಪ್ಲಸ್. ಅಯ್ಯೋ ಚಾಕ್ಲೇಟ್ ಆಗ್ಬಿಟ್ಟಿದೆಯಲ್ಲ, ಅದು ಭಾಳ ಕಷ್ಟ ಆಗ್ಬಿಡ್ತದೆ. ಅಮೃತ ಬಾಯಲ್ಲೆಲ್ಲ ನೀರು ತರಬಾರ್ದು. ಓಕೆ, ಸೊ ಇದು ನೋಡುವ ಚಾಕ್ಲೇಟ್ ಅಷ್ಟೇ, ತಿನ್ನೋಕ್ಕೆ ಬರೋದಿಲ್ಲ, ಯಾಕಂದರೆ ಸ್ಕ್ರೀನ್ ಒಳಗಡೆ ಇದೆಯಲ್ಲ, ಹಾಗಾಗಿ ತಿಂದರೆ ನಾನು ಮಾತ್ರ ತಿನ್ನಬಹುದು. ಓಕೆ, ಸ್ವಲ್ಪ ಲೆಕ್ಕ ಮಾಡೋಣ. ಬಹಳಷ್ಟು ಜನ ಈ ಲೆಕ್ಕವನ್ನು ಈ ರೀತಿ ಮಾಡ್ತಾರೆ. ಮೊದಲ ಬಾರಿ ಮಾಡಬೇಕಾದ್ರೆ ಕ್ಷಮಿಸಿ ಭಾಳಷ್ಟು ಜನ ಈ ಲೆಕ್ಕವನ್ನು ಈ ರೀತಿ ಹಾಕ್ತಾರೆ: 62 + 874. ಈ ರೀತಿ ಹಾಕ್ಬೋದಾ? ತಪ್ಪಾಗುತ್ತಲ್ವಾ? ಹಿಂದಿನ ತರಗತಿಯಲ್ಲಿ ಸ್ಥಾನ ಬೆಲೆ ಎಲ್ಲ ಓದಿದ್ದೀವಲ್ವ ನಾವು. ಅವುಗಳ ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ಕ್ರಮಬದ್ಧವಾಗಿ ಬರಿಬೇಕು. ವಿ ಶುಡ್ ರೈಟ್ ದೆಮ್ ಅಕಾರ್ಡಿಂಗ್ ಟು ದೇರ್ ಪ್ಲೇಸ್ ವ್ಯಾಲ್ಯೂಸ್. ಸೊ 62 + 874. ಸೊ 2 + 4 6, 6 + 7 ದಶಕ 1, 1 + 8 936 ಆಗುತ್ತೆ ಸಾನ್ವಿ. ರೈಟ್ ಸಾನ್ವಿ? 936 ಆಗುತ್ತೆ, ಕರೆಕ್ಟಾ? ಈ ಥರ ಮಾಡೋಕ್ಕೆ ಬರುತ್ತಲ್ವಾ? ಈ ಥರ ಪ್ರಶ್ನೆಗಳಂತೂ ನವೋದಯ ಪ್ರವೇಶ ಪರೀಕ್ಷೆಯಲ್ಲಿ ಬರಲ್ಲ, ಆದರೆ ಸ್ವಲ್ಪ ಅಭ್ಯಾಸ ಆಗಲಿ ಅಂತ ಮಾಡ್ತಾಯಿದ್ದೀವಿ ಅಷ್ಟೇ. ನೆನಪಾಗ್ತಾಯಿದೆಯಾ ಈ ಥರ ಲೆಕ್ಕಗಳನ್ನು ಮಾಡೋದು? ವೆರಿ ಗುಡ್. ಎಷ್ಟಾಗ್ತದೆ ಮಕ್ಕಳೇ? 4907 ಮಾಡ್ತಾಯಿದ್ದೀರಾ ಎಲ್ಲರೂ? ಫ್ಯಾಂಟಾಸ್ಟಿಕ್. ಡೇಟ್ ಹಾಕಿರ್ರಿ, ಡೇಟ್ ಹಾಕಬೇಕೆಲ್ಲರೂ. ಡೇಟ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಮುಂದಿನ ಪ್ರಶ್ನೆ ಇಷ್ಟು ಸುಲಭ ಇರಲ್ಲ, ಸ್ವಲ್ಪ ದೊಡ್ಡದಾಗ್ತದೆ. ಮಾಡೋಣ ಎಲ್ಲರೂ? ಅವುಗಳನ್ನು, ಈ ಸಂಖ್ಯೆಗಳನ್ನು ಅವುಗಳ ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ಸರಿಯಾಗಿ ಬರೆಯೋಣ, ಕ್ರಮಬದ್ಧವಾಗಿ ಬರೆಯೋಣ. 7, 2, 3, 5 ಮೊದಲಿದೆ. ಅದರ ಕೆಳಗಡೆ 48,967 ಕ್ರಮಬದ್ಧವಾಗಿ ಬರಿಬೇಕು. 892, 5678. ಇದನ್ನು ಆ್ಯಡ್ ಮಾಡ್ಬೇಕು ನಾವೀಗ, ರೈಟ್? ಮಾಡ್ತಿದ್ದೀರಾ? ಕಷ್ಟ ಆಗ್ತದಾ? ಬೆರಳಲ್ಲಿ ಎಣಿಸುವುದನ್ನು ಬಿಟ್ಟು ಮನಸ್ಸಲ್ಲಿ ಮಾಡುವುದನ್ನು ಕಲಿಬೇಕು ನಾವು.
5 + 7 12, 5 + 7 12, 12 + 2 14, 14 + 8 22ಕ್ಕೆ 2 ದಶಕ 2. ಆನ್ಸರ್ ಹೇಳಬೇಡಿ, ಆನ್ಸರ್ ಯಾರು ಹೇಳಬೇಡಿ. 2 + 3 5, 5 + 6 11, 11 + 9 20, 20 + 7 27ಕ್ಕೆ 7 ದಶಕ 2. 2 + 2 4, 4 + 9 13, 13 + 8 21, 21 + 6 27ಕ್ಕೆ 7 ದಶಕ 2. ಕರೆಕ್ಟ್ ಇದೆಯಾ? ಬರ್ತಾ ಇದೆಯಲ್ವ ಎಲ್ಲರಿಗೂ? ಪ್ರತೀಕ್ ಬರ್ತಾ ಇದೆಯಾ? 2 + 7 9, 9 + 8 17, 17 + 5 22ಕ್ಕೆ 2 ದಶಕ 2. ಕರೆಕ್ಟ್ ಇದೆ. 2 + 4 6, 62,772. ಕರೆಕ್ಟ್ ಇದೆ ದೀಕ್ಷಾ? ಅಕಸ್ಮಾತ್ ತಪ್ಪಾಯ್ತಂದರೆ ಗಾಬರಿ ಆಗಬೇಡ್ರಿ, ಗೊಂದಲಕ್ಕೊಳಗಾಗಬೇಡ್ರಿ, ಸರಿ ಮಾಡ್ಕೊಳ್ಳಿ ಅಷ್ಟೇ. ತಪ್ಪಾಯ್ತಂದರೆ ಸರಿ ಮಾಡ್ಕೊಳ್ಳಿ. ಮುಂದೋಗ್ಬೋದಾ? ಬನ್ನಿ ಈ ಲೆಕ್ಕ ಮಾಡೋಣ. ಕ್ರಮಬದ್ಧವಾಗಿ ಎಲ್ಲರೂ ಬರ್ಕೊಳ್ಳಿ, ನಾನು ಬರಿತೀನಿ ನಿಮ್ಮ ಜೊತೆಗೆ. 7,850 ಪ್ಲಸ್ 62,047 ಪ್ಲಸ್ 8,921 ಏನಾಗುತ್ತೆ ನೋಡಿ. ಸೊನ್ನೆ ಪ್ಲಸ್ 0 ಪ್ಲಸ್ 7 7 ಪ್ಲಸ್ 1 8, 4 ಪ್ಲಸ್ 5 9, 9 ಪ್ಲಸ್ 4 13, 13 ಪ್ಲಸ್ 2 15ಕ್ಕೆ 5 ದಶಕ 1, 1 ಪ್ಲಸ್ 3 4 ಪ್ಲಸ್ 8 12 ಪ್ಲಸ್ 9 21ಕ್ಕೆ 1 ದಶಕ 2, 2 ಪ್ಲಸ್ 9 11 ಪ್ಲಸ್ 7 18 ಪ್ಲಸ್ 2 20 ಪ್ಲಸ್ 8 28ಕ್ಕೆ 8 ದಶಕ 2, 2 ಪ್ಲಸ್ 6 8. ಉತ್ತರ ಯಾರೂ ಹೇಳಬೇಡಿ. ಸ್ವಲ್ಪ ಯಾರು ಮಕ್ಕಳು ನಿಧಾನವಾಗಿ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಗೊಂದಲ ಆಗ್ತದೆ. ಉತ್ತರ ಯಾರೂ ಹೇಳಕ್ಕೆ ಹೋಗಬೇಡಿ. ಓಕೆ, ಕಂಪ್ಲೇಂಟ್ ಯಾರೂ ಹೇಳಕ್ಕೆ ಹೋಗಬೇಡಿ. ಸರಿ, ನಿಮ್ಮ ಉತ್ತರಗಳು ನಿಮ್ಮ ಹತ್ರನೇ ಇರಲಿ, ಆಮೇಲೆ ನೋಡೋಣ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿನ್ಮಯ್ ಶಾಲೋ ಬಂದಿದೆಯಾ? ಉತ್ತರ ಬಂದಿದೆಯಾ? ಬನ್ನಿ ಈ ಲೆಕ್ಕ ಮಾಡೋಣ. ಜೊತೆಗೆ ಮಾಡ್ತಾಯಿದ್ದೀರಿ ಎಲ್ಲರೂ? ಸಾಗರ್ ಪಾಟೀಲ್ ಮಾಡ್ತಾಯಿದ್ದೀರಿ? 5,600 ಪ್ಲಸ್ 7,240 ಪ್ಲಸ್ 4,800. ಓಹೋ ಹೋ ಹೋ ಹೋ, ನಾನು ತಪ್ಪು ಮಾಡಿಬಿಟ್ಟೆ. 48,567 ಮತ್ತು 7,832. ಕರೆಕ್ಟ್ ಇದೆ ಮಕ್ಕಳೇ? ವೈಷ್ಣವಿ ಕರೆಕ್ಟ್ ಇದೆಯಮ್ಮ? ಬರಿತಾಯಿದ್ದೀರಿ? ಸ್ವಂತಕ್ಕೆ ಕೂಡಬೇಕು ಮಕ್ಕಳೇ, ನಿಧಾನ ಆದರೂ ಪರವಾಗಿಲ್ಲ, ಸ್ವಂತ ಮಾಡಿ. ಅಕ್ಕಪಕ್ಕದವ್ರನ್ನ ನೋಡಬೇಡಿ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಖಾಲಿ ಕೂರಬೇಡಿ, ನೀವು ಸಹ ಮಾಡ್ಬೋದು. ಮಾಡ್ತಿದ್ದೀರಾ ಅಂತ ಅನ್ಕೊತಿದ್ದೀನಿ. ಒಂದು ವೇಳೆ ಮಾಡ್ತಿಲ್ಲ ಅಂದರೆ ತತ್ಕ್ಷಣ ನಿಮ್ಮ ನೋಟ್ಬುಕ್ ಮತ್ತು ಪೆನ್ನನ್ನು ತೊಗೊಂಡು ಈ ಲೆಕ್ಕವನ್ನು ಮಾಡಲಿಕ್ಕೆ ಶುರು ಮಾಡಿ. ಅಷ್ಟೇನು ಕಷ್ಟ ಇಲ್ಲ ಲೆಕ್ಕ. ಏನಪ್ಪ ಅಂದರೆ ಕ್ರಮಬದ್ಧವಾಗಿ ಬರಿಬೇಕು, ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ. ಸ್ವಲ್ಪ ಆ ಕಡೆ ಆಯ್ತು ಅಂದರೆ ಉತ್ತರ ತಪ್ಪಾಗ್ತದೆ. ಓಕೆ, ಸೊ 0 ಪ್ಲಸ್ 0 0, 0 ಪ್ಲಸ್ 7 7 ಪ್ಲಸ್ 2 9ಕ್ಕೆ 9 ದಶಕ ಇಲ್ಲ. 0 ಪ್ಲಸ್ 4 4 ಪ್ಲಸ್ 6 10, 10 ಪ್ಲಸ್ 7 13ಕ್ಕೆ 3 ದಶಕ 1, 1 ಪ್ಲಸ್ 6 7, 7 ಪ್ಲಸ್ 2 9, 9 ಪ್ಲಸ್ 5 14 ಪ್ಲಸ್ 8 ದಶಕ 2. ಮಕ್ಕಳು ಈ ಥರ ಕೂಡ್ಸೋದನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ನಾನು ತೋರಿಸ್ಕೊಡ್ತೀನಿ. ಈಗ ನಾನು ತೋರಿಸ್ಕೊಡ್ತೀನಿ, ಮನಸ್ಸಲ್ಲಿ ಈ ಥರ ಕೂಡ್ಸೋದನ್ನ ರೂಢಿ ಮಾಡ್ಕೊಳ್ಳಿ. 2 5 ಸೇರಿದ್ರೆ 7, 7 14 8 14 8 22 22 7 19ಕ್ಕೆ 9 ದಶಕ 2 2 4 6 2ಕ್ಕೆ 4 ಸೇರಿಸಿದ್ರೆ 6. ಓಹೋ ಹೋ, ಇಲ್ಲಿ 5 2 7 7 2 14 7 3 21, ಅದಕ್ಕೊಂದು 8 ಸೇರಿಸಿದ್ರೆ 29 9 ದಶಕ 2 ಬರುತ್ತೆ. ಮಗ್ಗಿಗಳನ್ನು ಚೆನ್ನಾಗಿ ಕಲ್ತಿದ್ದೀರಾ ಅಂದರೆ ಬರ್ತದೆ ಖಂಡಿತ. ಹಾಂ ಓಹೋ ಹೋ ಹೋ, ದೊಡ್ಡ ಅಪರಾಧ ಮಾಡಿಬಿಟ್ವಿ. ಕರೆಕ್ಟ್ ನಾವು ಕಾಮನೇ ಹಾಕಿಲ್ಲಲ್ಲ. ಛೇ
ಹಳೇದು ಬಿಡಪ್ಪ ಇರಲಿ, ಮುಂದಕ್ಕೆ ಹೋಗೋಣ. ಓಕೆ, ಕ್ಷಮಿಸ್ಬಿಟ್ರಿ ಅದಕ್ಕೆ. 69,847, 58,204, 4,926, 7,439. ಇವೆಲ್ಲವನ್ನು ಕೂಡಬೇಕಾಗಿದೆ ಮಕ್ಕಳೇ. ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ಕ್ರಮಬದ್ಧವಾಗಿ ಬರೀರಿ. ಬಿಡಿ ಸ್ಥಾನದಿಂದ ಎಲ್ಲವನ್ನು ಕೂಡಿಸ್ತಾ ಬನ್ನಿ. ಸ್ಟಾರ್ಟ್ ಆ್ಯಡಿಂಗ್ ದ ನಂಬರ್ಸ್ ಫ್ರಮ್ ದಿ ಒನ್ಸ್ ಪ್ಲೇಸ್, ಫ್ರಮ್ ಯುವರ್ ರೈಟ್ ಹ್ಯಾಂಡ್ ಸೈಡ್. 7 4 11, 7 4 11, 11 6 17, 17 9 26, 16 ಅಲ್ಲಮ್ಮ 26, 2 4 6, 6 2 8, 8 3 11ಕ್ಕೆ 1 ದಶಕ 1, 11ಕ್ಕೆ 1 ದಶಕ 1, 1 8 9, 9ಕ್ಕೆ 2 ಸೇರಿಸಿದ್ರೆ 11, 11 + 9 20 + 4 24ಕ್ಕೆ 4 ದಶಕ 2, 2 + 9 11 + 8 4 23, 7 0 ದಶಕ 3, 3 6 9 5 14, 1,40,000. ಕರೆಕ್ಟ್. ಆಲ್ ರೈಟ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಹರ್ಷ ಕ್ಲಿಯರ್ ಇದೆ? ಬನ್ನಿ ಮಾಡೋಣ. 9,457,834. ಓಕೆ, 3,298. ಓಕೆ, 4 + 8 ಪ್ರತೀಕ್, 12ಕ್ಕೆ 2 ದಶಕ 1, 1 + 3 4 + 9 ದಶಕ 1 + 4 8 2 ದಶಕ. ಚಿನ್ಮಯ್ 1 9 7 3 0 ದಶಕ 2 5. ವೆರಿ ಗುಡ್. ಸೃಷ್ಟಿ ಆಯ್ತಾ? ಬರಲಿಲ್ಲ? ನೋ, ವಾಟ್ ಹ್ಯಾಪೆಂಡ್? ಬಂತು. ಓಕೆ, ಯುವರಾಜ್ ಈಸಿ ಇದೆ ಅಲ್ವಾ? ನನ್ನ ಪ್ರಕಾರ ಎಲ್ಲರಿಗೂ ಸುಲಭ ಅನಿಸುತ್ತೆ ಅಂತ ಅನ್ಕೊಂತಿದ್ದೀನಿ ಇದನ್ನು. 5 7 ನೋಡಿ, ನಮಗೆ ಸಂಖ್ಯೆಗಳ ಭಯ ಹೋಗಬೇಕು ಮಕ್ಕಳೇ. ದೊಡ್ಡ ಸಂಖ್ಯೆಗಳನ್ನು ನೋಡಿದಾಗ ಹೆದರಬಾರ್ದು. ಲೆಕ್ಕಗಳನ್ನು ಕ್ರಮಬದ್ಧವಾಗಿ ಬರ್ಕೊಂಡ್ರೆ ಉತ್ತರ ಖಂಡಿತ ಸಿಗ್ತದೆ. ಆಮೇಲೆ ನಿಮಗೊಂದು ಮಾತು ಹೇಳಿದ್ದೆ ನಾನು ಭಾಳ ಹಿಂದೆ. ನಿಮ್ಮ ಪೇರೆಂಟ್ಸು ನಿಮಗೆ ಸುಳ್ಳು ಹೇಳ್ಬೋದು, ನಿಮ್ಮ ಫ್ರೆಂಡ್ಸು ನಿಮಗೆ ಸುಳ್ಳು ಹೇಳ್ಬೋದು, ನಾನು ಸಹ ಸುಳ್ಳು ಹೇಳ್ಬೋದು. ಆದರೆ ಮ್ಯಾಥ್ಸ್ ಸುಳ್ಳು ಹೇಳಲ್ಲ, ಲೆಕ್ಕಗಳು ಸುಳ್ಳು ಹೇಳಲ್ಲ. ನಂಬರ್ಸ್ ಡೋಂಟ್ ಲೈ. ಬಟ್ ಹರ್ಷ ವಿಲ್ ಆಲ್ವೇಸ್ ಲೈ. ಓಕೆ, ಗುಡಿದಿರಪ್ಪರೇ ಮಾಡ್ಬೋದಾ ಇದನ್ನು? ಮಾಡಿ. ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ. ಮಾಡಿ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ನೀವು ಸಹ ಮಾಡಿ.
ಓಕೆ 4 + 8 12 9 21 2 23ಕ್ಕೆ 3 ದಶಕ 2 + 7 3 2 14 9 ದಶಕ 2 ದಶಕ 2 ಆಯ್ತು ಯುವರಾಜ್ 2 5 7 6 8 4 5 ದಶಕ 2 8 4 7 7 ದಶಕ 2 2 9 2 9 5 6 14 6 ಸೇರಿಸಿದ್ರೆ ದಶಕ 2 ಈ ಎಲ್ಲ ಕಡೆ ದಶಕ ಎರಡೆರಡೆ ಬಂದ್ಬಿಟ್ಟಿದೆಯಲ್ಲ ಕರೆಕ್ಟ್ ಇದೆ ಸ್ನೇಹ ಮುಂದೆ ಹೋಗ್ಬೋದಮ್ಮ ಆಗಿದೆಯಾ ಸಾನ್ವಿ ಲಕ್ಷ್ಮೀ ಪಾಳೆಗಾರ್ ಚಾಲೋ ಜಿ ಕಾಮ ಹಾಕ್ಲಿಲ್ವಾ ಓಹೋ ಇದಕ್ಕೂ ಹಾಕಬೇಕು ಓಕೆ ನಮ್ಮ ಏನೂ ಆಗಲ್ಲ ಬಟ್ ನಮ್ಮ ರಾಮ್ ಪ್ರಿಯಾಂಶುಗೆ ಭಾಳ ತೊಂದರೆ ಆಗುತ್ತೆ ಹೌದಾ ರಾಮ್ ಪ್ರಿಯಾಂಶು ನಮ್ಮ ಶುಭಮ್ಗೂ ಅಷ್ಟೇ ಶುಭಮ್ ಅವರಿಗೂ ಸಹ ಭಾಳ ತೊಂದರೆ ಆಗ್ಬಿಡುತ್ತೆ ಆಮೇಲೆ ಇರಿಸು ಮುರುಸು ಆಗ್ಬಿಡ್ತದೆ ಯಾರಿಗೆ ತೊಂದರೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮ್ಮ ತೇಜಸ್ಗಂತೂ ಇನ್ನೂ ತೊಂದರೆ ಆಗ್ಬಿಡುತ್ತೆ ಋಷಿಕಾ ಮಾಡ್ತಾ ಇದ್ದೀರಿ ಗುಡ್ ಎಲ್ಲವನ್ನು ಕೂಡಿಸ್ಬೇಕಾಗಿದೆ ಮಕ್ಕಳೇ 7 3 ಸೇರಿಸಿದ್ರೆ ಮಾಡ್ತಾ ಇದ್ದೀರಿ ಮಾಡಿ 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 ನಿಮ್ಮ ಸ್ವಂತಕ್ಕೆ ನೀವು ಮಾಡಿ ಆಯ್ತಾ ಗುಡ್ ಎಷ್ಟು ಜನದಾಗಿದೆ ಓಕೆ ಗುಡ್ ಆಲ್ ರೈಟ್ ಏಳು 3 10 5 15 9 24ಕ್ಕೆ 4 ದಶಕ 2 2 5 7 7 14 8 22 4 20 ದಶಕ 2 2 9 11 4 15 2 17 7 24ಕ್ಕೆ 4 ದಶಕ 2 2 2 4 9 13 6 19ಕ್ಕೆ 9 ದಶಕ 1 1 8 9 5 14 7 21 ಓಕೆ ರಾಮ್ ಪ್ರಿಯಾಂಶು ಕಾಮ ಹಾಕಿದ್ದೀವಪ್ಪ ಬಂದಿದೆಯಾ ಒಂದು ವೇಳೆ ತಪ್ಪಾಗಿತ್ತು ಅಂದರೆ ಕೂಡಿಸ್ಬೇಕಾದ್ರೆ ತುಳಸಿದಾಸ್ ನಾವು ಸರಿ ಮಾಡ್ಕೊಬೇಕು ಅದನ್ನು ಓಕೆ ತಪ್ಪಾಯ್ತು ಅಂತ ಬೇಜಾರಾಗಬಾರ್ದು ಸರಿ ಮಾಡ್ಕೊಬೇಕು ನಾವು ಓಕೆ ಸ್ವಂತ ಮಾಡಿ ನನ್ನ ನೋಡಿ ಮಾಡಿ ಮತ್ತೆ ನನ್ನ ನೋಡಿ ಮಾಡಬೇಡಿ ಸ್ವಂತ ಮಾಡಬೇಕು ಸ್ವಲ್ಪ ದೊಡ್ಡದಾಗಿ ಬರೆಯಪ್ಪ ಸಂಭ್ರಮ್ 79,584 ಪ್ಲಸ್ 38,47,562 ಪ್ಲಸ್ 58,000 ನೋಡಿರಿ ಕಾಮ ಇದ್ದರೆ ಓದಲಿಕ್ಕೆ ಭಾಳ ಸುಲಭ ಆಗ್ತದೆ 394 687 ಎಲ್ಲವನ್ನು ಕೂಡಿಸೋಣ ಮಕ್ಕಳೇ ಕೂಡಿಸ್ತಾ ಇದ್ದೀರಾ ತ್ರಿಷಿಕಾ ಸಾತ್ವಿಕ ರೈಟ್
ಋತ್ವಿಕ್ ಮುಗೀತ್ರಾ? ರವಿ ಮಾಡ್ತಿದ್ದೀರಿ? ಡನ್. ಹ್ಞೂ 4 + 2 ಕೃತಾರ್ಥ್ 4 + 2 6 + 4 10 7 ದಶಕ 1 1 8 9 6 9 24 24 + 8 ದಶಕ 3 3 5 8 8 5 13 3 16 6 22ಕ್ಕೆ 2 ದಶಕ 2 2 9 11 7 18 18 8 26ಕ್ಕೆ 6 ದಶಕ 2 2 7 9 4 13 5 18ಕ್ಕೆ 8 ದಶಕ 1 9 3 ಕರೆಕ್ಟ್ ಇದೆ. ಈ ಥರದ ಲೆಕ್ಕಗಳನ್ನು ಮಾಡ್ತಾ 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 ಏನಾಗ್ತದೆ, ನಿಮ್ಮ ವೇಗ ಜಾಸ್ತಿ ಆಗ್ತದೆ ಮಕ್ಕಳೇ. ಆಯಿತಾ? ನಿಮ್ಮ ಸ್ಪೀಡ್ ಜಾಸ್ತಿ ಆಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಶಾಲೋಜಿ ನೀವೇ ಮಾಡ್ತೀರಾ? ಓಕೆ 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 ಓಕೆ. ಅಪ್ಪ ನಿಮಗೆ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಕಾಮ್ ಹಾಕ್ತಾಯಿದ್ದೀನಿ. 7,94,638 2,48,597 3,87,456 847. ಚಲೋ ಜಿ ಚಲೋ. ಓಕೆ, ಹೇಮಲತಾ ಶುರು ಮಾಡ್ಬೋದಾ? ಮಾಡಿದ್ದೀರಾ ನೀವು? ಮಾಡ್ತಾಯಿದ್ದೀರಾ? ಓಕೆ. ತನ್ಮಯ್ 8 + 7 15. ಇದು ಕೂಡಿಸೋದು ನೋಡಿ, ಯಾವ ಸಂಖ್ಯೆ ಮುಂದೆ ಯಾವ ಸಂಖ್ಯೆ ಬಂದಾಗ ಏನಾಗ್ತದೆ ಅದು ಭಾಳ ಚೆನ್ನಾಗಿ ಗೊತ್ತಿರಬೇಕು, ನಮಗೆ ನೆನಪಿರಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ 8 + 7 ಅಂತ ತಕ್ಷಣ 8 9 7 ಇಟ್ಕೊಂಡ್ಬಿಡ್ತಾರೆ ಕೈಯಲ್ಲಿ. 9 10 11 12 13 14 15 15 ಆಯಿತು. 15 + 6 16 17 18 19 20 21 21 ಆಯಿತು. 21 + 7 22 23 24 25 26 27 28 28 ಸರ್ 28ಕ್ಕೆ 8 ದಶಕ 2 2ಕ್ಕೆ 3 ಸೇರಿಸ್ಬೇಕು. 3 4 5 5ಕ್ಕೆ 9 ಸೇರಿಸ್ಬೇಕು. 5ಕ್ಕೆ 9 ಸೇರಿಸ್ಬೇಕು. 6 7 8 9 10 11 12 13 14 14ಕ್ಕೆ ಮತ್ತೆ 5 ಸೇರಿಸ್ಬೇಕು. 15 16 17 18 19 19ಕ್ಕೆ 4 ಸೇರಿಸ್ಬೇಕು. 20 21 22 23 23ಕ್ಕೆ 3 ದಶಕ 2. ಅಲ್ಲ ಮಾರೇ, ಈ ಥರ ಎಣಿಸ್ತಾ ಹಾಕೊಂಡ್ರೆ ಎಷ್ಟು ಸಮಯ ಹಿಡಿತದೆ ಮಕ್ಕಳೇ. ನಮ್ಮ ಅನುಭವ ಎಷ್ಟು ಆಳವಾಗಿರಬೇಕು ಅಂದರೆ ಕೇಳಿ ಈ ಕ್ಲಾಸ್ ಆದ ನಂತರ ಮತ್ತೊಂದು ಅಡಿಷನ್ ಮೇಲೆ ಒಂದು ವರ್ಕ್ಶೀಟ್ ಸಿಗ್ತದೆ. ಓಕೆ, ಈ ಥರದ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನೋಡಿ, ಆನ್ಲೈನಲ್ಲಿರುವ ಮಕ್ಕಳಿಗೆ ನಿಮಗೆ PDF ಮೂಲಕನೇ ಕಳಿಸ್ಕೊಟ್ಬಿಡ್ತೀವಿ. ಓಕೆ, ನೀವು ಅದನ್ನು ನೋಡಿ ಮಾಡ್ಬೋದು. ಏನಪ್ಪ ಅಂದರೆ ನೋಡಿ, ಯಾವ ಸಂಖ್ಯೆ ಮುಂದೆ ನೋಡಿರಿ, ನೀವು ನಿಜ ಹೇಳಿ ಪ್ರತಿ ಸಾರಿ ನೀವು ಅಷ್ಟೇ ಜೋರಾಗಿ ನಿಮಗೆ ಕೂಡಿಸ್ಲಿಕ್ಕೆ ಬರ್ತಾಯಿದೆಯಾ ಎಲ್ಲರಿಗೂ? ಕೆಲವರು ಇನ್ನೂ ಈ ಥರ ಎಣಿಸ್ತಾ ಇದ್ದೀರ ತಾನೆ? ಒಪ್ಕೊಳ್ಳಲ್ಲ ಕೆಲವರು. ನೀವು ಅಷ್ಟೇ ಇಷ್ಟು ವೇಗವಾಗಿ ಕೂಡಿಸೋಕ್ಕೆ ಕಷ್ಟ ಆಗ್ತದೆ ನಿಮಗೆ. ಏನು ಮಾಡಬೇಕು ಅಂದರೆ ಸ್ವಲ್ಪ ಹೆಚ್ಚು ಅಭ್ಯಾಸ ಮಾಡಿದ್ರೆ ಯಾವ ಸಂಖ್ಯೆ ಮುಂದೆ ಯಾವ ಸಂಖ್ಯೆ ಬಂದಾಗ ಏನಾಗ್ತದೆ. ಪ್ಲಸ್ ಆದಾಗ 5 + 7 12,
ಟಡ 9 + 7 16, 8 + 7 15, ಹೌದಲ್ವಾ? 7 + 4 11, 4 + 9 13, 6 + 8 14. ಸೊ ಥಟ್ ಅಂತ ಹೇಳಂಗಿರ್ಬೇಕು ನಾವು ಇದನ್ನು. ಇಷ್ಟು ಜಲ್ದಿ ಹೇಳಂಗಿರಬೇಕು ಅಂದರೆ ನಾವು ಅಷ್ಟು ಲೆಕ್ಕಗಳನ್ನು ಮಾಡಿದ್ರೆ ಅನುಭವ ಇರ್ತದಲ್ಲ, ಎಕ್ಸ್ಪೀರಿಯೆನ್ಸ್ ಇರ್ತದಲ್ಲ, ಪದೇ ಪದೇ ಮಾಡಿ ಮಾಡಿ 8 ಮುಂದೆ 7 ಬರುತ್ತಾ 15 ಆಗುತ್ತಂತ ಪಟ್ ಅಂತ ಗೊತ್ತಾಗುತ್ತೆ ಬ್ರೈನಿಗೆ, ನಮಗೆ ಬುದ್ಧಿಗೆ ತಕ್ಷಣ ಗೊತ್ತಾಗ್ತದೆ. ಸೊ ಹಾಗಾಗಿ ಹೆಚ್ಚು ಅಭ್ಯಾಸ ಮಾಡಬೇಕಾಗ್ತದೆ. ಈಗ ಸದ್ಯಕ್ಕೆ ನಾನು ನಿಮ್ಮ ಜೊತೆಗೆ ಮಾಡ್ತೀನಿ ಬನ್ನಿ. ಸ್ವಲ್ಪ ನಾನು ವೇಗವಾಗಿ ಹೋಗ್ತೀನಿ, ಇಲ್ಲಿಂದ ಸ್ವಲ್ಪ ವೇಗವಾಗಿ ಹೋಗ್ತೀನಿ. ಓಕೆ, 2 + 6 8 5 13 4 17 + 8 20 ದಶಕ 2, 6 8 14 7 21 ದಶಕ 2, 11 15 8 23 3 ದಶಕ 2, 9 3 12 2. ದಟ್ಸ್ ಇಟ್. ಏನಮ್ಮ? ಓಕೆ, ಸಾಗರ್ ಪಾಟೀಲ್ ಮುಂದೋಗ್ಬೋದಾ? ಓಕೆ, ಇಂಚರ ಕಾಮ ಆಗ್ತಾಯಿದ್ದೀನಿ ನೋಡ್ಕೊಳ್ಳಿ. 7,849 84. ಓಕೆ, 84 ಆದ ನಂತರ ಎಷ್ಟಿದೆ ಮಕ್ಕಳೇ? 36,84,759. ಬರೆಯೋದು ಕಷ್ಟ ಆಗುತ್ತೆ ಭಾಳ ಜನಕ್ಕೆ. ನೋಡಿ, ತಪ್ಪು ಮಾಡಬೇಡಿ. 94,857. ಸ್ಥಾನ ಬೆಲೆಗಳಿಗೆ ಅನುಸಾರವಾಗಿ ಬರೆಯೋದು ಕಷ್ಟ ಆಗುತ್ತೆ, ಸಂಖ್ಯೆ ಸ್ವಲ್ಪ ದೊಡ್ಡದಿದೆ. ಓಕೆ, ಕೂಡಿಸೋಣ. ಓಕೆ, ನಾನು ನಿಮಗೆ ತೊಂದರೆ ಕೊಡಲ್ಲ. ನೀವು ಕೂಡಿಸಿ, ನಾನು ನನ್ನ ಪಾಡಿಗೆ ನಾನು ಕೂಡಿಸ್ತೀನಿ. ಬಾಯಿ ಬಿಟ್ಟು ಹೇಳಲ್ಲ. ಓಕೆ, ಈಸಿ ಪೀಸಿ ಲೆಕ್ಕಾಸ್. ಡನ್? ಆಯಿತು. ಪ್ರತಿಭಟನೆ ಬೇಡ. ಓಕೆ, ನಾನು ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಕೆಲವರು ಸ್ವಂತ ಮಾಡ್ತಿದ್ದೀರಿ, ಮಾಡಿ. ಸ್ವಂತ ಮಾಡಿಬಿಟ್ಟು ಪರಿಶೀಲನೆ ಮಾಡ್ಕೊಳ್ಳಿ.
ತಪ್ಪಿದರೆ ಮತ್ತೆ ಸರಿ ಮಾಡ್ಕೊಳ್ಳಿ ಅಷ್ಟೇ. ತಪ್ಪಿದೆ ಅಂತ ಬೇಜಾರಾಗಬಾರ್ದು, ಸರಿ ಮಾಡ್ಕೊಬೇಕು. ಎಲ್ಲಿ ತಪ್ಪಾದ್ವಿ ನಾವು ಅಂತ ನೋಡ್ಕೊಬೇಕು, ಸರಿ ಮಾಡ್ಕೊಬೇಕಷ್ಟೆ. ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿರೋರು ಯಾರಾದರೂ ಜೋರಾಗಿ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನೋಡಿ ಹಿಂಜರಿಬಾರ್ದು, ಹೆದರಬಾರ್ದು ಅವ್ರನ್ನ ನೋಡಿ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವ್ರಿಗಿಂತ ಜೋರಾಗಿ ಮಾಡ್ತೀರಿ, ಇಲ್ಲ ಅವ್ರು ಸಮಕ್ಕೆ ಮಾಡ್ತೀರಿ, ತೊಂದರೆ ಇಲ್ಲ. ಸ್ವಲ್ಪ ನಿಧಾನ ಆದರೆ ಹೆದರಬೇಡಿ, ಆಯಿತಾ? ನಿಧಾನವಾದರೂ ಹೆದರಬೇಡಿ. ನಿಧಾನವಾಗಿ ಮಾಡ್ತಾ ಮಾಡ್ತಾ ಕಲಿತೀರಿ ಎಲ್ಲರೂ, ಆಯ್ತಪ್ಪ? ತರುಣ್, ಮಾಡಿ ಮಾಡಿ. ಚಿರು, ಓಕೆ. ಮಕ್ಕಳೇ, ಸ್ವಂತ ಮಾಡಿ, ನಿಧಾನವಾದರೂ ಪರವಾಗಿಲ್ಲ. ಆಯಿತು ಅಂತ ಹೇಳ್ಬೇಡಿ ಯಾರು. ಕರೆಕ್ಟ್ ಇದೆ? ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ. ಎಂ, ಓಕೆ. 9600 ಪ್ಲಸ್ 8430 ಪ್ಲಸ್ 67894 ಪ್ಲಸ್ 5729. ಎಷ್ಟು ಜನದಾಗಿದೆ? ಗುಡ್, ಸಾಕು ಸಾಕು. Thank you. I stand corrected. Okay. ಪ್ರತೀಕ್, ಗೌತಮ್ ಪಾಟೀಲ್ ರೇ ಬಂದಿದ್ದಾರಾ? ಇದೇ ಉತ್ತರ ಬಂದಿದೆಯಾ, ಬೇರೆದು ಬಂದಿದೆಯಾ? ಹಾಂ, ಎಂತ? ಓಕೆ. 84,759 ಪ್ಲಸ್ 59,930
374 ಪ್ಲಸ್ 6847 ಪ್ಲಸ್ 9285. ಕರೆಕ್ಟ್ ಇದೆಯಾ ಮಕ್ಕಳೇ? ನನ್ನ ಪ್ರಕಾರ ಇದು ಕೊನೆಯ ಲೆಕ್ಕ ಆಗಿತ್ತು ಅನ್ಸುತ್ತೆ. ಇದರ ನಂತರವೂ ಒಂದು ಲೆಕ್ಕ ಇದೆ. ಓಕೆ, ಬಹುಶಃ ಅದೇ ಕೊನೆ ಲೆಕ್ಕ ಆಗಿರ್ಬೋದು. ಹಾಂ, ಅದರ ಮುಂದೆ ಸಸ್ಪೆನ್ಸ್ ಇದೆ. ಬನ್ನಿ ಮಾಡೋಣ. $6,394. ಸ್ವಲ್ಪ ವೇಗವಾಗಿ ಮಾಡೋಣ. ನಾನು ಮಾಡಲಾ ಮೊದಲು? ಓಕೆ. ಬರೀ 9ಕ್ಕೆ 4 ಸೇರಿಸಿದ್ರೆ 13, 13ಕ್ಕೆ 3 ದಶಕ 1. ಬರೀ 1 + 5 6, 6 + 9 15ಕ್ಕೆ 5 ದಶಕ 1. 1 + 6 7, 7 + 8 15, 15 + 3 18ಕ್ಕೆ 8 ದಶಕ 1. 1 + 7 8, 8 + 4 12, 12ಕ್ಕೆ 6 ಸೇರಿಸಿದ್ರೆ 18ಕ್ಕೆ 8 ದಶಕ 1. 7 1 8. ಕರೆಕ್ಟ್ ಇದೆ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಮುಂದೆ ಹೋಗ್ಬೋದ್ರಾ? ಚಾಲೋ ಜಿ. ಇನ್ನೊಂದು ಲೆಕ್ಕ ಇದೆ, ಮಾಡೋಣ ಬನ್ನಿ. 9,485 75,849 84,759 ಮತ್ತು ಮುಂದೆ ಹೋದಂತೆ ನೀವು ಇಲ್ಲೇನಾಗ್ತದೆ 5,94,738. ಕರೆಕ್ಟ್ ಇದೆ? ಕಷ್ಟ ಆಗ್ತಿದೆ ಹರ್ಷ? ಮಾಡ್ತಿದ್ದೀರಾ? ಸ್ವಂತ ಮಾಡಬೇಕು. ತಪ್ಪಾದ್ರೂ ಪರವಾಗಿಲ್ಲ. ಲೇಟ್ ಆಯ್ತು, ಭಾಳ ಲೇಟ್ ಆಯಿತು ಅಂದರೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ರಿ, ಆಯಿತಾ? ಮತ್ತು ಖಾಲಿ ಸಮಯದಲ್ಲಿ ಮತ್ತೆ ಮಾಡಿವ್ರಂತೆ. ನಕಲು ಮಾಡಬೇಡಿ ಮಕ್ಕಳೇ, ಯಾವ ಕಾರಣಕ್ಕೂ ನಕಲು ಮಾಡಬೇಡಿ ಇನ್ನೊಬ್ಬರದು. ಹೌದು, ಒಳ್ಳೆಯದು. ತಪ್ಪಿದೆಯಾ? ಓಕೆ, ಥ್ಯಾಂಕ್ ಯು ಪರಿಣಿತಾ. ಎಲ್ಲ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಾಲೋ ಜಿ. ವಾಟ್ ಹ್ಯಾಪೆಂಡ್? ಅರೆ, ಮುಂದಕ್ಕೆ ಹೋದ್ರು ಹಿಂದಕ್ಕೆ ಹೋದ್ರು ಬರೀ ಸಾರು ತಿಂದರೆ ಹೇಗೆ? ಇಡ್ಲಿ ಇರಬೇಕು, ನನಗೆ ಪಾಠ ಮಾಡಲಿಕ್ಕೆ ಬಿಡಲ್ಲ ಇವರು ಅಲ್ವಪ್ಪ?
ಸಂಭ್ರಮ್. ಬರೀ ಸಾರಿದ್ರೆ ಸಾಕ? ಇಡ್ಲಿ ಬೇಕು, ಚಟ್ನಿ ಬೇಕು, ದೋಸೆ ಬೇಕು ಅಲ್ವಾ? ಹಾಂ, ವಡಾಪಾವ್ ಬೇಕಾ? ಮತ್ತೆ ನೋಡ್ರಿ ಸಾರು ಅಂತಾರೆ. ರೀ ಚಂದನ್, ನಿಧಾನ ಕಣ್ರಿ. ಏಟ್ 4739 95847 647. ಓಕೆ ಬನ್ಕೇಶ್, ಮುಂದೆ ಹೋಗೋಣ. ಏಳು 3 21 9 30. 4 2 8 3 2 6 8 6 14 5 19. ಮಗ್ಗಿ ಎಲ್ಲೆಲ್ಲಿ ಬರುತ್ತೆ ನೋಡ್ರಿ. 1 7 8 8 3 24 6 30 0 ದಶಕ 3. ವಾವ್. ಹಾಂ, 4 2 8 5 3 8 8 2 14 6 ದಶಕ 1. ಹಾಂ 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 8 + 1 9 3 9 27. ಎಲ್ಲ ಮಗ್ಗಿಯಲ್ಲೇ ಮುಗ್ದೋಗ್ತದೆ ಲೆಕ್ಕ. ಅದಕ್ಕೆ ಹೇಳೋದು ಮಗ್ಗಿ ಚೆನ್ನಾಗಿ ಬರಬೇಕು ಅಂತ. ಗುಣಾಕಾರ ಅಂದ್ರೂ ಗೊತ್ತಿದೆ ನಿಮಗೆ, ಮುಂದೆ ಬರ್ತದೆ ಗುಣಾಕಾರ. ಪುನರಾವರ್ತಿತ, ನೀವು ಬರೀರಿ. ನಾನು ಹೇಳ್ಕೊಂತ ಬರೆದ್ಬಿಡ್ತೀನಿ. 85,947 4,59,384 84,759 ಕೊನೆಯಲ್ಲಿ 847. ರವಿ. ಓಕೆ, ಕರೆಕ್ಟ್ ಇದೆ. ಜೋರಾಗಿ ಹೇಳ್ಕೊಂತ ಮಾಡಬೇಕಾ? ಹಾಂ, ರೈಟ್ ಡನ್. ಅರ್ಥ ಆಗ್ತದೆ, ನಿಮಗೆ ತೊಂದರೆ ಆಗ್ತದೆ. ಐ ಅಂಡರ್ಸ್ಟ್ಯಾಂಡ್. ಓಕೆ, ಯಾವಾಗ ಬರುತ್ತೆ ಬೇರೆ ಲೆಕ್ಕಗಳು ಅಂತ ಕಾಯ್ತಾ ಇದ್ದೀರಲ್ಲ, ಮುಗಿಸೋಣ ಬನ್ನಿ. ಸ್ವಲ್ಪ ದೂರದಲ್ಲೇ ಬರ್ತದೆ, ನೀವು ಬಯಸದೇ ಇರುವ ಸಮಯಕ್ಕೆ ಬರುತ್ತದೆ. 8,47,593. ಧನುಶ್ರೀ ಕ್ವಶನ್ ಮಾತ್ರ ಹೇಳ್ತೀನಮ್ಮ. 3,94,857, 4,85,739, 758. ಪಕ್ಕದಲ್ಲಿ ಯಾರಿದ್ದೀರಪ್ಪ, ಸ್ವಲ್ಪ ನೀವು ನಿಧಾನವಾಗಿ ಮನಸ್ಸಲ್ಲಿ ಆದಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಆಯಿತಾ. ನಿಮ್ಮ ಪಕ್ಕದವರಿಗೆ ನೀವು ಜೋರಾಗಿ ಹೇಳೋದು ಸಮಸ್ಯೆ ತಂದು ಕೊಡ್ತದೆ. ಸಾತ್ವಿಕ, ಕರೆಕ್ಟ್ ಸಾತ್ವಿಕ, ರೈಟ್. ಷಣ್ಮುಖ, ಗುರು ಬರಿತಾ ಇದ್ದೀರಿ. ಒಂದೊಂದೇ ಅಕ್ಷರಗಳನ್ನು ನೋಡಿ ಒಂದೊಂದೇ ನಂಬರ್ ಬರೀತಾರೆ ಕೆಲವರು. 4 8 5 7 3 9
ಎಂತ ಟೈಮ್ ಆಗ್ತದೆ. ಒಂದೊಂದು ಸಾಲನ ಒಟ್ಟಿಗೆ ಓದಿ ಬರಿಬೇಕು, ಒಟ್ಟೊಟ್ಟಿಗೆ ಓದಿ ಬರಿಬೇಕು. ಓಕೆ, ಯಾರದು? ತ್ರಿಷಿಕಾ. ಏನಮ್ಮ ತ್ರಿಷಿಕಾ, ನಿಧಾನವಾಯ್ತಾ? ಮಾಡಿದಿರಿಲ್ಲ? ಮಾಡಿ ಮಾಡಿ, ನಿಧಾನ ಆದರೂ ಪರವಾಗಿಲ್ಲ. ತೇಜಸ್ ಆಯಿತಾ? ಇರಲ್ಲ, ಮಾಡಿಲ್ಲ? ಗುಡ್. ಓಕೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಏನು ರಿಂಗ್ ಆಗ್ಬಿಡ್ತಿದ್ದು? ಏನನ್ಬಾರ್ದು? ಯಾವ ಥರ? ಓ, ಮತ್ತೆಂತ ಅನ್ಬೇಕು? ಓ, ಅಪ್ಪಪ್ಪೋ. ಭಾವಸೂಚಕ ಶಬ್ದಗಳು. ಮಾಡ್ತಿದ್ದೀರಿ? ನೋ ಸರ. ಯಾರು? ಏನಪ್ಪ? ಓ, ಅದಕ್ಕೆ ನೋಂದ್ಯಾ? ಓಕೆ, ಲೆಕ್ಕ ಮಾಡ್ತಿದ್ದೀರಲ್ಲ ಕ್ವಶನ್ ಹಾಕಿದ ಮೇಲೆ. ಕಲ್ಲ ಸಕ್ಕರೆ ಅಂತಿದೆ ಅವರ ವಾಯ್ಸ್, ಅದಕ್ಕೆ ಕಲ್ ಸಕ್ಕರೆ ಅಂತಿದೆ ಹೆಸರು ಅವ್ರದ್ದು. ಕಲ್ ಸಕ್ಕರೆ ಆಯ್ತು ರೀ. ಬರೀತಿದ್ದೀರಿ? ನೆಕ್ಸ್ಟ್ ಮೇ ಬಿ ಬೇಡವಾ? ಹೊಸ ರೀತಿಯ ಲೆಕ್ಕಗಳು ಬರ್ತಾವೆ ಮುಂದೆ. ರೆಡಿ ಇದ್ದೀರಿ? ಓ, ಓ, ಕ್ಷಮಿಸಿ 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 ಕ್ಷಮಿಸಿ. 9,374, 75,849, 9,47,583. ಬೆನ್ಕಿಶ್ ಮಾಡ್ತಾಯಿದ್ದೀರಾ?
ಚಂದನ್. ಓಕೆ, ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ನಿಮ್ಮ ಸಹನೆಯ ಕಟ್ಟೆ ಒಡೆದಿದೆ. ನನ್ನ ಪ್ರಕಾರ ವಾಕ್ಯರೂಪದ ಪ್ರಶ್ನೆ ಇನ್ನೂ ಬಂದಿಲ್ಲ ಅನಿಸುತ್ತೆ. ಓ, ಬಂದುಬಿಡ್ತು ಮಕ್ಕಳೇ. ಸಾಮಾನ್ಯವಾಗಿ ಈ ರೀತಿ ಲೆಕ್ಕಗಳು ನವೋದಯದಲ್ಲಿ ಬರೋದು ಬಹಳ ವಿರಳ, ಬಹಳ ಕಡಿಮೆ ಈ ಥರ ಬರೋದು. ಬಹುತೇಕ ಪ್ರಶ್ನೆಗಳು ನಮಗೆ ವಾಕ್ಯರೂಪದಲ್ಲೇ ಇರ್ತವೆ. ಆಯಿತಾ? ವಾಕ್ಯರೂಪದ ಪ್ರಶ್ನೆಯಲ್ಲಿ ಮಕ್ಕಳೇ ಕೆಲವರಿಗೆ, ಅದರಲ್ಲೂ ಇಂಗ್ಲೀಷ್ ಮೀಡಿಯಮಲ್ಲಿ ಯಾರಿರ್ತಾರೆ, ಅಲ್ಲ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಎಕ್ಸಾಮ್ ಬರೀತಾರೆ ಸರಿ. ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ದೂ ಸಹ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿರ್ತೀರಿ, ನವೋದಯ ಪ್ರವೇಶ ಪರೀಕ್ಷೆನ ಕನ್ನಡದಲ್ಲಿ ಯಾರು ಬರೆಯೋಕ್ಕೆ ಎಚ್ಚರಿಸ್ತೀರಿ. ಸೊ ಈ ವಾಕ್ಯರೂಪದ ಪ್ರಶ್ನೆಗಳು ಸ್ವಲ್ಪ ಕಷ್ಟವಾಗ್ಬೋದು ಅವರಿಗೆ ಆರಂಭದಲ್ಲಿ, ಯಾವಾಗಲೂ ಅಲ್ಲ, ಆರಂಭದಲ್ಲಿ, ಶುರುದಲ್ಲಿ. ಹೋಗ್ತಾ ಹೋಗ್ತಾ ನಿಮಗೂ ಸಹ ಭಾಳ ಸುಲಭ ಆಗ್ತದೆ. ವಾಕ್ಯರೂಪದ ಪ್ರಶ್ನೆಯನ್ನು ಮೊದಲು ಕಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿ ಏನು ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಅದಕ್ಕೆ ಏನು, ಇಷ್ಟನ್ನು ಗಮನಿಸಿದರೆ ನಿಮಗೆ ಉತ್ತರ ಕಂಡುಹಿಡಿಯಲಿಕ್ಕೆ ಸುಲಭ ಆಗ್ತದೆ. ಆಯಿತಾ? ಬನ್ನಿ ಕೆಲವು ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಸ್ವಲ್ಪ ಕಾಣಲ್ವಾ? ಹಾಂ, ನಾನು ಓದಿ ಹೇಳ್ತೇನೆ ನಿಮಗೆ. ಮನ್ವಿತ್ BP ಅವರು ಈ ಪ್ರಶ್ನೆ ಬರೆಯೋ ಅವಶ್ಯಕತೆ ಇಲ್ಲ, ಗೊತ್ತಿದೆ, ರೈಟ್. ಮನ್ವಿತ್ BP ಅವರು ಅವರ ತರಗತಿಯಲ್ಲಿ 4 ಪುಸ್ತಕಗಳನ್ನು ಹೊಂದಿದ್ದಾರೆ. ಶಿಕ್ಷಕರು, ಹಲೋ, ಅಲ್ಲಿ ಕೊನೆಯಲ್ಲಿ ಚೇತನ್ ಬಡ್ನಿ ಮತ್ತು ಸದ್ವಿನ್ ದಯಮಾಡಿ ಮಾತಾಡಬೇಡಿ, ಇಲ್ಲಿ ನೋಡಿ ಆಯಿತಾ, ಪ್ಲೀಸ್ ಈ ಕಡೆ ನೋಡಿ. ಮತ್ತು ಇಲ್ಲಿ ಯಾರಿದ್ದಾರೆ, ಬಾಲ್ಸ ಇದ್ದಾರೆ ಅಲ್ಲಿ, ಓಕೆ, ಪ್ಲೀಸ್ ಮಾತಾಡಬಾರ್ದು. ಮನ್ವಿತ್ BP ಅವರು ತರಗತಿಯಲ್ಲಿ ಬಡ್ನಿ ಮಾತಾಡಬಾರ್ದು, ಬೇಡ ಪುಟ್ಟ, ಇಲ್ಲಿ ಗಮನ ಕೊಡ್ಬೇಕು ನೀನು, ಇಲ್ಲಾಂದರೆ ಕ್ಲಾಸಿಂದ ಹೊರಗೆ ಕಳಿಸ್ಬಿಡ್ತೀನಿ. ಹೊರಗೆ ಹೋಗ್ತೀರಾ? ಓಕೆ. ಮನ್ವಿತ್ BP ಅವರು ತರಗತಿಯಲ್ಲಿ 4 ಪುಸ್ತಕಗಳನ್ನು ಹೊಂದಿದ್ದಾರೆ. ಶಿಕ್ಷಕರು ಅವರಿಗೆ 3 ಹೆಚ್ಚು ಪುಸ್ತಕಗಳನ್ನು ಕೊಟ್ಟರು. ಈಗ ಮನ್ವಿತ್ BP ಅವರ ಬಳಿ ಎಷ್ಟು ಪುಸ್ತಕ ಇದ್ದಾವೆ? ಅಲ್ಲ ರೀ, ಮನ್ವಿತ್ BP ಹತ್ರ ಎಷ್ಟು ಪುಸ್ತಕ ಇದ್ದಾವೆ? 4 ಪುಸ್ತಕ ಇದ್ದಾವೆ. ಅವರ ಟೀಚರ್, ಅವರ ಶಿಕ್ಷಕರು ಅವರಿಗೆ ಎಷ್ಟು ಪುಸ್ತಕ ಕೊಡ್ತಾರೆ? ಹೆಚ್ಚಿಗೆ 3 ಕೊಟ್ಟರು. ಅಂದರೆ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಮನ್ವಿತಂಗೆ ಮತ್ತೆ 3 ಸೇರಿಸಿದ್ರು, 4ಕ್ಕೆ 3 ಸೇರಿಸಿದ್ರೆ ಎಷ್ಟಾಗ್ತದೆ? 7. ಭಾಳ ಕಷ್ಟ ಇತ್ತು. ಓಕೆ, ಆಪ್ಷನ್ ಡಿ, ವೆರಿ ಗುಡ್. ಸೋಹನ್ ಅವರ ಅಂಗಡಿಯಲ್ಲಿ 6 ಸೇಬುಗಳನ್ನು ಖರೀದಿಸಿದರು. ಅನುಷ್ಕಾ ಅವರು ಅವರಿಗೆ 2 ಸೇಬುಗಳನ್ನು ಕೊಟ್ಟರು. ಒಟ್ಟು ಎಷ್ಟು ಸೇಬುಗಳು ಸೋಹನ್ ಅವರ ಬಳಿ ಇದೆ? ಸೋಹನ್ ಅವರ ಬಳಿ 6 ಸೇಬಿತ್ತು, ಅನುಷ್ಕಾ ಅವರು 2 ಕೊಟ್ಟರು, ಒಟ್ಟು ಎಷ್ಟಾಯಿತು? ಓಕೆ. ಹಾಂ, ಎಂತ ನನಗೆ ಏ ಅಂತೀರಿ? ಆಲ್ ರೈಟ್. ಉನ್ನತಿ ಅವರು ಪ್ರಶ್ನೆ ಓದಕ್ಕೆ ಬಿಡ್ತೀರಾ? ಕೆಲವರು ಭಾಳ ಪುಟಿತಿದ್ದೀರಿ. ಈಗ ಏನಂತ ಸಂಕಲನದ ಮೇಲೆ ಪಾಠ ಉಂಟು, ನೋಡಿದ ತಕ್ಷಣ ಏನು ಮಾಡ್ತಾರೆ? 5, 4, 9 ಸರ್, ಅದೇ ಆನ್ಸರ್ ಸರ್ ಅಂತ ಹೇಳ್ತಾರೆ. ಯಾಕಂದರೆ ಸಂಕಲನದ ಮೇಲೆ ಇದೆಯಲ್ಲ, 5 + 4 9. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ, ಅದರಲ್ಲಿ ಕೂಡಿಸೋದು, ಕಳೆಯೋದು, ಗುಣಿಸೋದು, ಪಾಗಿಸೋದು ಎಲ್ಲದು ಬಂದಾಗ ಒಳ್ಳೆ ಚಿತ್ರಾನ್ನ, ಮೊಸರನ್ನ ಎಲ್ಲ ಹಾಕಿ ಕಿಚಡಿ ಮಾಡಿರ್ತೀವಿ. ಆ ಕಿಚಡಿಯಲ್ಲಿ ಏನು ಮಾಡಬೇಕನ್ನೋದು ಗೊತ್ತಾಗೋದಿಲ್ಲ.
ಆವಾಗ ಸಿಕ್ಕಿ ಬೀಳ್ತಾರೆ. ಆವಾಗ ತಿಂದ ತಕ್ಷಣ ಸರ್ ಭಾಳ ಖಾರ ಇತ್ತು ಸರ್ ಅಂತ ಹೇಳ್ತೀರಿ. ಸೊ ಅವಸರ ಮಾಡಿಬಿಡಿ. ನೋಡಿ ಮ್ಯಾಥಮೆಟಿಕ್ಸಲ್ಲಿ ಅದರಲ್ಲೂ ಕಲ್ಸಕ್ರೆ ವಾಕ್ಯ ರೂಪದ ಪ್ರಶ್ನೆ ಬಂದಾಗ ನಾವು ವಾಕ್ಯ ರೂಪದ ಪ್ರಶ್ನೆ ಬಂದಾಗ ಮೊದಲು ಪ್ರಶ್ನೆನ ಸರಿಯಾಗಿ ಓದಬೇಕು. ಆಮೇಲೆ ಎಂತ ಆಮೇಲೆ ಉತ್ತರಿಸ್ಬೇಕು. ಹಾಂ ರೈಟ್. ಆಮೇಲೆ ಎಂತ ನೀವು ಕೊರಕೆ ಹೊಡಿತೀರಿ? ಹಾಂ ಇಲ್ಲ ನೋಡಿ, ಎಲ್ಲರೂ ಗಮನ ಇರಲಿ. ನೋಡಿ ಈಸಿ ಇದೆ ಅಂದಮೇಲೆ ತಪ್ಪು ಮಾಡಬಾರ್ದಲ್ವಾ? ಪ್ರಶ್ನೆ ಈಸಿ ಇದೆ ಅಂದಮೇಲೆ ನಾವು ಕರೆಕ್ಟ್ ಉತ್ತರ ಕೊಡಬೇಕಲ್ವಾ? ಮತ್ತು ಪ್ರಶ್ನೆ ಸರಿಯಾಗಿ ಕೇಳಿ ಎಲ್ಲರೂ. ಹಾಂ, ಉನ್ನತಿಯವರು ಉದ್ಯಾನವನ ಅಂದರೆ ಎಂತ ಮಾರ್ಯಾರೆ? ಉನ್ನತಿಯವರು ಉದ್ಯಾನವನದಲ್ಲಿ 5 ಹೂಗಳನ್ನು ಆರಿಸಿದರು. 5 ಹೂಗಳನ್ನು ಆರಿಸಿದರು. ಶಾಂಭವಿಯವರು 4 ಹೂಗಳನ್ನು ಆರಿಸಿದರು. ಅವರಿಬ್ಬರು ಒಟ್ಟು ಎಷ್ಟು ಹೂಗಳನ್ನು ಆರಿಸಿದರು? ಆಪ್ಷನ್ ಎ. ಫ್ಯಾಂಟಾಸ್ಟಿಕ್. ಈಸಿ ಇದೆ, ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು. ಹಾಂ, ಮತ್ತೆ ನೋಡ್ರಿ, ಮತ್ತೆ ಯಾರು ಹೇಳಿತದು? ಹಾಂ, ಪ್ರಶ್ನೆ ಓದುವ ಮುನ್ನ ಉತ್ತರ ಕೊಡಬೇಡಿ. ಈಗ ಸಂಕಲನದ ಪಾಠ ಇದೆ, ನನಗೆ ಗೊತ್ತು. ಯಾವ್ದು 2 ನಂಬರ್ ಇರುತ್ತೆ ಅದನ್ನು ಕೂಡಿಸ್ಬಿಡ್ತೀರಿ ನೀವು. ಅತಿ ಬುದ್ಧಿವಂತರು ಅನ್ನುವವರು ಏನು ಮಾಡ್ತಾರೆ, 8 + 3 11 ಸರ್ ಹಂಗೆ ನಡ್ರಿ ಸರ್ ಮುಂದೆ. ಪ್ರಶ್ನೆಯಲ್ಲಿ ಏನು ಕೇಳಿದಾರೆ ಅನ್ನೋದೇ ನೋಡೋದಿಲ್ಲ. ಪ್ರಶ್ನೆಯಲ್ಲಿ ಅಕಸ್ಮಾತ್ 8 ಪತ್ರಗಳಿದ್ವು, ಆದರೆ 8 ಪತ್ರದಲ್ಲಿ 3 ಪತ್ರ ಇನ್ನೊಬ್ರಿಗೆ ಕೊಟ್ಟರು. ಆವಾಗ ಎಷ್ಟು ಪತ್ರ ಉಳಿತಂದ್ರೆ ಏನಾಗುತ್ತೆ ಉತ್ತರ? ಆವಾಗ 5 ಆಗ್ತದೆ ಅವಾಗ ಉತ್ತರ. ಪ್ರಶ್ನೆನ ಓದೋಣ, ಮೊದಲು ಸಮಾಧಾನವಾಗಿ ಓದೋಣ. ಓಕೆ. ಸೊ ದೀಕ್ಷಾ ಎಂ, ಸುಪ್ರೀತಾ ಅವರು ಪೋಸ್ಟ್ ಆಫೀಸ್ನಲ್ಲಿ 8 ಪತ್ರಗಳನ್ನು ಜಮಾ ಮಾಡಿದರು. ಪೂರ್ವಿಕ್ ಗೌಡ ಅವರು ಸಹ 3 ಪತ್ರಗಳನ್ನು ಜಮಾ ಮಾಡಿದರು. ದೀಕ್ಷಾ, ಒಟ್ಟು ಎಷ್ಟು ಪತ್ರಗಳನ್ನು ಜಮಾ ಮಾಡಲಾಯಿತು? 8 ಪತ್ರ, ಅದ್ರ ಜೊತೆಗೆ 3 ಪತ್ರ, ಒಟ್ಟು ಎಷ್ಟಾಯಿತು ದೀಕ್ಷಾ? ನಾನು ಥ್ಯಾಂಕ್ ಯು ದೀಕ್ಷಾ. ಆಪ್ಷನ್ ಎ 11 ಪತ್ರಗಳನ್ನು ಜಮಾ ಮಾಡಲಾಯಿತು. ದೀಕ್ಷಾ ಅವರೇ ಚಿರಾಗ್ ಗೌಡ ಅವರು ಬ್ಯಾಂಕಿನಲ್ಲಿ 12 ನಾಣ್ಯಗಳನ್ನು ಎಣಿಸಿದರು. ಏನು ಮಾಡಿದರು? 12 ಅಲ್ಲಮ್ಮ, 12 ನಾಣ್ಯಗಳನ್ನು ಏನು ಮಾಡಿದರು? ಎಣಿಸಿದರು. ವರುಣ್ ಎಂ ಅವರು 5 ನಾಣ್ಯಗಳನ್ನು ಎಣಿಸಿದರು. ಎಲ್ಲ ನಾಣ್ಯಗಳು ಒಟ್ಟಿಗೆ ಎಷ್ಟಿದ್ದಾವೆ? ಇದ್ರ ಜೊತೆಗೆ ಇನ್ನೊಂದು 5 ಸೇರಿಸ್ಬಿಟ್ರೆ ದೀಕ್ಷಾ ಒಟ್ಟು ಎಷ್ಟಾಗುತ್ತಮ್ಮ? 17 ಆಗ್ತದೆ. ಆಯುಷ್ ಅವರು ಆಸ್ಪತ್ರೆಯಲ್ಲಿ ದಾದಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ದಾದಿ ಅಂದರೆ ನರ್ಸ್ ಆಗಿ ದಾದಿಯಾಗಿ ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆ ಅವರು 15 ರೋಗಿಗಳನ್ನು ನೋಡಿಕೊಂಡ್ರು. ಬೆಳಗ್ಗೆ ಎಷ್ಟು ರೋಗಿಗಳನ್ನು ನೋಡಿಕೊಂಡ್ರು? 15. ನಂತರ ಮಧ್ಯಾಹ್ನ 8 ರೋಗಿಗಳನ್ನು ನೋಡಿಕೊಂಡ್ರು. ಅವರು ಒಟ್ಟು ಎಷ್ಟು ರೋಗಿಗಳನ್ನು ನೋಡಿಕೊಂಡ್ರು? 23 ಮಕ್ಕಳೇ. ಸುಲಭ ಅನಿಸುತ್ತಾ? ನನ್ನ ಪ್ರಕಾರ ವಾಕ್ಯ ರೂಪದ ಪ್ರಶ್ನೆಗಳೇ ಭಾಳ ಸುಲಭ ಇರ್ತಾವೆ. ಸಂಖ್ಯಾ ರೂಪದ ಲೆಕ್ಕಗಳನ್ನು ಮಾಡೋಕ್ಕೆ ಬಂತಂದರೆ ವಾಕ್ಯ ರೂಪದ ಪ್ರಶ್ನೆಗಳು ಸುಲಭ ಆಗ್ತವೆ. ಪ್ರಜ್ವಲ್ ಅವರು ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಓಕೆ, ಶ್ರೀಲಕ್ಷ್ಮಿ ಪ್ರಜ್ವಲ್ ಅವರು ರೆಸ್ಟೋರೆಂಟ್ನಲ್ಲಿ ಬಾಣಸಿಗರಾಗಿ ಕೆಲಸ ಮಾಡುತ್ತಿದ್ದಾರೆ. ಬಾಣಸಿಗ ಅಂದರೆ ಶೆಫ್, ಅಡುಗೆ ಭಟ್ಟರು. ಇರಲಿ ಕೆಲವ್ರು ಹಾಗೆ ಅಮ್ಮ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಎಂತ ಸುಸುರ್ಬತ್ತಿ. ದೀಕ್ಷಾ ಪ್ರಜ್ವಲ್ ಅವರು ರೆಸ್ಟೋರೆಂಟ್ನಲ್ಲಿ ಬಾಣಸಿಗರಾಗಿ ಕೆಲಸ ಮಾಡುತ್ತಾರೆ. ಅವರು ಊಟದ ಸಮಯದಲ್ಲಿ 25 ಎಂತ 25 ದೋಸೆಗಳನ್ನು ತಯಾರಿಸಿದರು. ಎಂಥ ದೋಸೆ ಗೊತ್ತಿಲ್ಲ, ಅದು ಮಸಾಲೆ ದೋಸೆ, ಸೆಟ್ ದೋಸೆ, ಬೆಣ್ಣೆ ದೋಸೆ. ಓಕೆ, ನೀರು ದೋಸೆ. ಓಕೆ, ನೀವು ಯಾವ ದೋಸೆನಾದರೂ ಹೇಳ್ರಿ. ದೋಸೆ ಎಲ್ಲಿ ಫೇಮಸ್ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಸಾಕಾಗಿ ಫೇಮಸ್. ಓಕೆ, ಸೊ ಇಲ್ಲಿ 25 ದೋಸೆ. ಹಲೋ ಕೇಶವ್ 25 ದೋಸೆಗಳನ್ನು ತಯಾರಿಸಿದರು. ಮತ್ತು ರಾತ್ರಿ ಒಂದು 14 ದೋಸೆಗಳನ್ನು ತಯಾರಿಸಿದರು. ಅವರು ಒಟ್ಟು ಎಷ್ಟು ದೋಸೆಗಳನ್ನು ತಯಾರಿಸಿದರು? 39 ದೋಸೆಗಳು.
ಆಪ್ಷನ್ ಎ ಬರ್ತದೆ. ಕರೆಕ್ಟ್ ಇದೆ, ಈಸಿ ಇದೆ. ಫೈನ್ ಫೈನ್ ಫೈನ್. ಲಾವಣ್ಯ ಎ ವಿ ಅವರು ಪುಸ್ತಕಾಲಯದಲ್ಲಿ ಶ್ರಾವಣಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಅವರು ಮೊದಲ ದಿನ 18 ಪುಸ್ತಕಗಳನ್ನು ವ್ಯವಸ್ಥೆಗೊಳಿಸಿದರು. ಎರಡನೇ ದಿನ 16 ಪುಸ್ತಕಗಳನ್ನು ವ್ಯವಸ್ಥೆಗೊಳಿಸಿದರು. ಲಾವಣ್ಯ ಎ ವಿ ಅವರು ಒಟ್ಟು ಎಷ್ಟು ಪುಸ್ತಕಗಳಿಗೆ ವ್ಯವಸ್ಥೆಗೊಳಿಸಿದರು? 34 ಮಕ್ಕಳೇ. ಆಪ್ಷನ್ ಎ. ಎಲ್ಲದಕ್ಕೂ ಅದೇ ಬರಲ್ಲಪ್ಪ. ಓಕೆ, ಕೌಶಲ್ಯ. ಪ್ರೀತಮ್ ದೇಸಾಯಿ ಅವರು ಅಗ್ನಿಶಾಮಕ ದಳದಲ್ಲಿ, ಒಂದು ನಿಮಿಷ ಮಾತಾಡಬಾರ್ದು. ಅಗ್ನಿಶಾಮಕ ದಳ ಅಂದರೆ ಫೈರ್ ಡಿಪಾರ್ಟ್ಮೆಂಟ್. ವೆರಿ ಗುಡ್. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ ಪ್ರೀತಮ್ ದೇಸಾಯಿ ಅವರು? ಬೆಂಕಿ ಹತ್ತಿದ್ರೆ ಅಲ್ಲಿ ಹೋಗಿ ಆರಿಸ್ಬೇಕು ನೀವು. ಹಾಂ, ನಿಮ್ಮ ಪಕ್ಕದಲ್ಲಿ ಬೆಂಕಿ ಹಚ್ಚೋರು ಅದಾರೆ, ಇವರು ಬೆಂಕಿ ಹಾರಿಸೋರು. ಓಕೆ, ಸರಿ, ಕೇಳಿ. ಸೋಮವಾರ ಅವರು 9 ತುರ್ತು ಕರೆಗಳಿಗೆ ಉತ್ತರಿಸಿದರು. ಈಗ ಫೈರ್ ಡಿಪಾರ್ಟ್ಮೆಂಟ್ ಅಂದ ತಕ್ಷಣ ಫೋನ್ ಬಂದ್ಬಿಡ್ತದೆ. ಸರ್ ಬನ್ನಿ, ಫ್ಯಾಕ್ಟ್ರಿ ಬೆಂಕಿ ಎತ್ತಿದೆ. ಸರ್ ಬನ್ನಿ, ಮನೆಗೆ ಬೆಂಕಿ ಎತ್ಬಿಟ್ಟಿದೆ. ಸರ್ ಬನ್ನಿ, ಹೊಲಕ್ಕೆ ಬೆಂಕಿ ಎತ್ಬಿಟ್ಟಿದೆ. ಹಾಂ, ಎಂತ ಆಸ್ಪತ್ರೆ? ಅಯ್ಯೋ, ಆಸ್ಪತ್ರೆಗೆ ಯಾಕಪ್ಪ ಬೆಂಕಿ ಎತ್ಬಿಟ್ಟು? ನೋ. ಸೋಮವಾರ ಅವರು 9 ತುರ್ತು ಕರೆಗಳಿಗೆ ಉತ್ತರಿಸಿದರು. ಆಯಿತಾ? ಮತ್ತು ಮಂಗಳವಾರ 7 ತುರ್ತು ಕರೆಗಳಿಗೆ ಉತ್ತರಿಸಿದರು. ಪ್ರೀತಮ್ ದೇಸಾಯಿ ಅವರು ಒಟ್ಟು ಎಷ್ಟು ಕರೆಗಳಿಗೆ ಉತ್ತರಿಸಿದರು? ಆಹಾ, ನಮ್ಮ ಪ್ರೀತಿಯ ಆಪ್ಷನ್ ಎ. ಫ್ಯಾಂಟಾಸ್ಟಿಕ್. ಈಸಿ ಕ್ವಶನ್ಸ್ ಇದೆಲ್ಲ. ವರ್ಷಿತಾ ಕುಂಬಾರ್ ಅವರು ಯಾಕೆ ಮಕ್ಕಳೇ ಇಷ್ಟು ಗಲಾಟೆ ಯಾಕೆ? ಹಾಂ, ಕೇಳ್ತೀರಾ? ಕತೆ ಕೇಳ್ತೀರಾ ಇಲ್ವಾ? ಪಶು ವೈದ್ಯರು ಅಂದರೆ ಏನು? ಹಾಲು ವೈದ್ಯರು, ಅನಿಮಲ್ ಡಾಕ್ಟರ್. ವೆರಿ ಗುಡ್, ಅನಿಮಲ್ ಡಾಕ್ಟರ್. ವರ್ಷಿತಾ ಕುಂಬಾರ್ ಅವರು ಪಶು ವೈದ್ಯರಾಗಿ ಕೆಲಸ ಮಾಡುತ್ತಾರೆ. ದಯಮಾಡಿ ಸದ್ದು ಮಾಡಬೇಡಿ. ಅವರು ಬೆಳಗ್ಗೆ 11 ನಾಯಿಗಳನ್ನು ಚಿಕಿತ್ಸೆ ಮಾಡಿದರು. ನಾಯಿಗಳಿಗೆ ಚಿಕಿತ್ಸೆ ಕೊಟ್ಟರು. ಮತ್ತು ಸಂಜೆ 6 ಬೆಕ್ಕುಗಳಿಗೆ ಚಿಕಿತ್ಸೆ ಮಾಡಿದರು. ವರ್ಷಿತಾ ಕುಂಬಾರ್ ಅವರು ಒಟ್ಟು ಎಷ್ಟು ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡಿದರು? 17 ಪ್ರಾಣಿಗಳಿಗೆ. ಸೊ ಒಟ್ಟು ಎಷ್ಟಾಗ್ತದೆ ಮಕ್ಕಳೇ? ಇದರಲ್ಲಿ ನಿಮಗೆ ಕಷ್ಟವಾದ ಲೆಕ್ಕಗಳಿಲ್ಲ. ಆದರೆ ನೀವು ಅಭ್ಯಾಸ ಮಾಡಿಕೊಳ್ಬೇಕಾಗಿದ್ದೇನಪ್ಪ ಅಂದರೆ ವಾಕ್ಯಗಳನ್ನು ಓದೋದು. ಖಂಡಿತ ಕೊಡಲ್ಲ. ಇದು ಟಫ್ ಇರೋದಂತೂ ಅಲ್ಲ. ಟಫ್ ಆಗಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಎಂತ ಟಫ್ ಹೆಂಗಾಗಕ್ಕೆ ಸಾಧ್ಯ? ನೀವೆಲ್ಲ ಕಲ್ತಿರ್ತೀರ ಅಂದಮೇಲೆ, ಕಲ್ತ ಮೇಲೆ ಯಾಕೆ ಟಫ್ ಆಗ್ತದೆ ನಿಮಗದು? ನಾವಿನ್ನೂ ಕಲಿತಾ ಇದ್ದೀವಿ. ಟಫ್ ಆಗಲ್ಲ. ಆದ್ಯ ಎನ್ನವರು ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾರೆ. ಬೆಳಿಗ್ಗೆ ಅವರು 127 ರೂಪಾಯಿಗಳನ್ನು ಎಣಿಸಿದರು. ಮಧ್ಯಾಹ್ನ 89 ರೂಪಾಯಿಗಳನ್ನು ಎಣಿಸಿದರು ಮತ್ತು ಸಂಜೆ 94 ರೂಪಾಯಿಗಳನ್ನು ಎಣಿಸಿದರು. ಆದ್ಯ ಎನ್ನವರು ಒಟ್ಟು ಎಷ್ಟು ರೂಪಾಯಿಗಳನ್ನು ಎಣಿಸಿದರು? ಆಪ್ಷನ್ ಎ. ಒಂದು ಸರಿ ಹೇಳಿದ್ರೆ ಸಾಕು ತುಳಸಿದಾಸ್. ಯುವರಾಜ್ ಬಂತ್ರ ಮಾಡಿದ್ದೀರಾ? ಹಾಂ, ಅಲ್ಲ ಮಾಡಿದ್ದೀರಾ? ಎಲ್ಲಿದೆ? ಮಾಡಿ. ಮತ್ತೆ ವಯಸ್ಸಾಯ್ತಲ್ಲ, ಕಷ್ಟ ಆಗ್ತದೆ. ಕೈಯನ್ನು ಎತ್ತಿ ಪೆನ್ನನ್ನು ಹಿಡ್ಕೊಂಡು ಹಾಳೆಯನ್ನು ತಿರುಗಿಸಿ ಬರೆಯೋದು ಭಾಳ ಕಷ್ಟ ಆಗುತ್ತೆ. ಮುಪ್ಪಲ್ಲಿ ಇವೆಲ್ಲ ಯಾಕೆ ಬೇಕಲ್ವಾ?
7 + 9 16, 16 4 20ಕ್ಕೆ 0 ದಶಕ 2 2 7 2 2 4 4 8 16 12 12 + 9 21 ದಶಕ 2 3 310 ರೂಪಾಯಿಗಳು. ಆಪ್ಷನ್ ಬಿ ಕರೆಕ್ಟ್ ಇದೆ. ಮುಂದೋಗ್ಬೋದಾ ಮಕ್ಕಳೇ? ವಾಕ್ಯ ರೂಪದ ಪ್ರಶ್ನೆಗಳು ಸುಲಭ ಇರ್ತವೆ ಮಕ್ಕಳೇ. ಓದಬೇಕು, ಓದಿ ಅರ್ಥ ಮಾಡಿಕೊಂಡು ನಾವು ಮುಂದಿನ ಕೆಲಸ ಮಾಡಬೇಕು. ಯಾರು ಮಾತಾಡಬೇಡಿ, ಪ್ರಶ್ನೆ ಓದ್ತೀನಿ ಕೇಳಿಸ್ಕೊಳ್ಳಿ. ದಿಶಾ ಕೆ ವಿ ಅವರು ಸುದ್ದಿ ವರದಿಗಾರರಾಗಿ ಕೆಲಸ ಮಾಡ್ತಿದ್ದಾರೆ. ಸುದ್ದಿ ವರದಿಗಾರರು ಅಂದರೆ ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸೋಮವಾರ 45 ಸುದ್ದಿ ಕಥೆಗಳನ್ನು ಬರೆದರು. ಎಷ್ಟು? 45 ಸುದ್ದಿ ಕಥೆಗಳನ್ನು ಬರೆದರು. ಮಂಗಳವಾರ 38 ಸುದ್ದಿ ಕಥೆಗಳನ್ನು ಬರೆದರು. ಮತ್ತು ಬುಧವಾರ 52 ಸುದ್ದಿ ಕಥೆಗಳನ್ನು ಬರೆದರು. ಹಾಗಾದರೆ ದಿಶಾ ಕೆ ವಿ ಅವರು 3 ದಿನಗಳಲ್ಲಿ ಒಟ್ಟು ಎಷ್ಟು ಸುದ್ದಿ ಕಥೆಗಳನ್ನು ಬರೆದರು? ಎಷ್ಟು ಮಕ್ಕಳೇ? 135 ಸುದ್ದಿ ಕಥೆಗಳನ್ನು ಬರೆದರು. ಆಪ್ಷನ್ ಎ ಬಂದಿದೆಯಾ ರವಿ? ಓಕೆ, ವಯಸ್ಸಾಯ್ತಲ್ಲ. ಓಕೆ, ಸುಹಾಸ್ ಎಚ್ ಬಿ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಹಾಸ್ ಅವರು ಅವರ ಮೊದಲ ವಾರ ಪಾಪ 23 ಕೇಸ್ಗಳನ್ನು ಪ್ರಕರಣಗಳನ್ನು ಪರಿಹರಿಸಿದರು. ಓಕೆ, ದೀಕ್ಷಾ ಆರ್. ಎರಡನೇ ವಾರ 19 ಪ್ರಕರಣಗಳನ್ನು ಪರಿಹರಿಸಿದರು ಮತ್ತು 3ನೇ ವಾರ 27 ಪ್ರಕರಣಗಳನ್ನು ಪರಿಹರಿಸಿದರು. ಇಂತಹ ಒಳ್ಳೆಯ ಪೊಲೀಸರು ಎಲ್ಲಿ ಸಿಗ್ತಾರಪ್ಪ? ಸುಹಾಸ್ ಎಚ್ ಬಿ ಅವರು 3 ವಾರಗಳಲ್ಲಿ ಒಟ್ಟು ಎಷ್ಟು ಪ್ರಕರಣಗಳನ್ನು ಪರಿಹರಿಸಿದರು? ಸ್ವಲ್ಪ ನಿಧಾನ ಮಾತಾಡ್ತೀರಾ ಮಕ್ಕಳೇ? 69 ಪ್ರಕರಣಗಳನ್ನು ಪರಿಹರಿಸಿದರು. ಕರೆಕ್ಟ್ ಹೇಳಿದಿರಿ. ಒಂದೇನು ಪ್ರಶ್ನೆ? ಶಾಲಾ ವಚನ ಅವರು ಸ್ಕೂಲ್ ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಮೊದಲ ಟ್ರಿಪ್ನಲ್ಲಿ 28 ವಿದ್ಯಾರ್ಥಿಗಳು, ಎರಡನೇ ಟ್ರಿಪ್ನಲ್ಲಿ 35 ವಿದ್ಯಾರ್ಥಿಗಳು ಮತ್ತು 3ನೇ ಟ್ರಿಪ್ನಲ್ಲಿ 22 ವಿದ್ಯಾರ್ಥಿಗಳನ್ನು ಬಸ್ನಲ್ಲಿ ಪ್ರಯಾಣಿಸಿದರು. ವಚನ ಅವರು ಒಟ್ಟು ಎಷ್ಟು ವಿದ್ಯಾರ್ಥಿಗಳನ್ನು ಸಾಗಿಸಿದರು? ನಿಧಾನಪ್ಪ, ನಿಧಾನ 3 3 6 2 8 85 ಮಕ್ಕಳನ್ನು ಸಾಗಿಸಿದರು ವಚನ ಅವರು. ಸಾಗಿಸಿದ್ರಪ್ಪ ಎಂತ? ಸಾಗಿಸಿದರು. ಮತ್ತು ಎಂತೆಂತ ಉಲ್ಟಾ ಸೀದೆ ಹೇಳ್ತಿರೋದು. ಪ್ರಕಾಶ್ ಅವರು ಹೋಟೆಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಜನವರಿ ತಿಂಗಳಲ್ಲಿ 156 ಅತಿಥಿಗಳು ಬಂದರು, ಫೆಬ್ರವರಿ ತಿಂಗಳಲ್ಲಿ 143 ಅತಿಥಿಗಳು ಮತ್ತು ಮಾರ್ಚ್ ತಿಂಗಳಲ್ಲಿ 178 ಅತಿಥಿಗಳು ಹೋಟೆಲ್ನಲ್ಲಿ ಉಳಿದರು. 3 ತಿಂಗಳಲ್ಲಿ ಒಟ್ಟು ಎಷ್ಟು ಅತಿಥಿಗಳು ಉಳಿದರು? 6 3 9 9 ಪ್ಲಸ್ 8 ಫೆಬ್ರವರಿ ಮಾರ್ಚಲ್ಲಿ 178, 9 ಪ್ಲಸ್ 8 17 7 ದಶಕ 1, 6 4 10 17 7 ದಶಕ 1 477. ಒಟ್ಟಾರೆ 3 ತಿಂಗಳಲ್ಲಿ 477 ಅತಿಥಿಗಳು ಹೋಟೆಲ್ನಲ್ಲಿ ಉಳಿದರು ಅಂತ ಹೇಳ್ಬೋದು. ರೈಟ್ ಗುರುಸ್ವಾಮಿ? ಧನ್ಯ ಅವರು ಇದ್ದಾರೆ. ಧನ್ಯ ಅವರು ಏನು ಮಾಡ್ತಾ ಇದ್ದಾರೆ? ಔಷಧಾಲಯದಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಧನ್ಯ ಅವರು ಮೊದಲ ವಾರ 67 ಔಷಧ ಪ್ರಿಸ್ಕ್ರಿಪ್ಷನ್ ಸಿದ್ಧಪಡಿಸಿದರು. ಎಂತ? ನಿಮಗೆ ಚಳಿ ಹೇಗಾಗಿದೆಯಲ್ಲ, ನಿಮಗೆ ಶೀತದ ಔಷಧಿ, ಧನ್ಯ ಅವರೇ ಇವರಿಗೆ ಶೀತದ ಔಷಧಿಯನ್ನು ನೀವು ಪ್ರಿಸ್ಕ್ರಿಪ್ಷನ್ ಮಾಡಿಕೊಡಿ. ಮೊದಲ ವಾರ 67 ಔಷಧ ಪ್ರಿಸ್ಕ್ರಿಪ್ಷನ್ಗಳನ್ನು ಸಿದ್ಧಪಡಿಸಿದರು. ಎರಡನೇ ವಾರ 84 ಪ್ರಿಸ್ಕ್ರಿಪ್ಷನ್ಗಳನ್ನು ಮತ್ತು 3ನೇ ವಾರ 71 ಪ್ರಿಸ್ಕ್ರಿಪ್ಷನ್ಗಳನ್ನು ಸಿದ್ಧಪಡಿಸಿದರು. ಧನ್ಯ ಅವರು 3 ವಾರಗಳಲ್ಲಿ ಒಟ್ಟು ಎಷ್ಟು ಪ್ರಿಸ್ಕ್ರಿಪ್ಷನ್ಗಳನ್ನು ಸಿದ್ಧಪಡಿಸಿದರು? 7 4 11, 11ಕ್ಕೆ 1 ಸೇರಿಸಿದ್ರೆ
12ಕ್ಕೆ 2 ದಶಕ 1, 6 1 7, 7 7 14ಕ್ಕೆ 8 ಸೇರಿಸಿದ್ರೆ 22. 222 222 Charlie 2. Okay. All right. Silence. Hello. ಪುರುಷೋತ್ತಮ ಅವರು ಮುಖ್ಯ ಇಂಜಿನಿಯರ್, ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಅವರ ತಂಡವು ಮೊದಲ ಮಾಸ ಅಂದರೆ ಮೊದಲ ತಿಂಗಳು 285 ಸೇತುವೆ ಬ್ಲಾಕ್ಗಳನ್ನು ತಯಾರಿಸಿತು. ಎರಡನೇ ಮಾಸ 347 ಸೇತುವೆ ಬ್ಲಾಕ್ಗಳನ್ನು ತಯಾರಿಸಿತು. ಮೂರನೇ ಮಾಸ 193 ಬ್ಲಾಕ್ಗಳನ್ನು ಮತ್ತು ನಾಲ್ಕನೇ ಮಾಸ 256 ತಯಾರಿಸಿತು. ಪುರುಷೋತ್ತಮ ಅವರ ತಂಡವು 4 ತಿಂಗಳುಗಳಲ್ಲಿ ಒಟ್ಟು ಎಷ್ಟು ಬ್ಲಾಕ್ಗಳನ್ನು ತಯಾರಿಸಿತು? ಚೆಕ್ ಮಾಡೋಣ. 12 12 6 18, 18 + 3 21 ದಶಕ 2, 10 4 14, 5 19 + 9 28 ದಶಕ 2, 4 3 7 7 3 ಎಂತ ಉತ್ತರ ಇಲ್ಲ ಅಂತೀರಲ್ಲ? ಉತ್ತರ ಇದೆಯಲ್ಲ, ಉತ್ತರ ಉಂಟು ಮಾರ್ಯಾರೆ, ಉತ್ತರ ಉಂಟು. ಸರಿ ಓಕೆ. ಇನ್ನೊಂದು ಪ್ರಶ್ನೆ ಉಂಟು ಮಕ್ಕಳೇ, ಶಾಂತ ಚಿತ್ತರಾಗಿ ಕೇಳಿ. ಶಾಂತೇಶ್ವರ ಅವರು ಏರ್ಪೋರ್ಟ್ನಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಆಗಿ ಕೆಲಸ ಮಾಡ್ತಾರೆ. ಏರ್ ಟ್ರಾಫಿಕ್ ಕಂಟ್ರೋಲರ್ ಗೊತ್ತಾ? ATC ಅಂತಾರೆ. ATC ಏರ್ ಟ್ರಾಫಿಕ್ ಕಂಟ್ರೋಲ್. ಸೊ ಅಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರೆ? ಕತೆ ಕೇಳ್ತಾ ಇಲ್ಲ, ಕೂಡಿಸ್ತಾ ಕೂರ್ತಾಯಿದ್ದೀರಿ ಎಲ್ಲ ಫಸ್ಟ್ ರ್ಯಾಂಕ್ ರಾಜುಗಳೇ. ಎಂತ ಮಾಡ್ತಾಯಿದ್ದಾರೆ ಎಲ್ಲರೂ? ಎಂತ ಮಾಡ್ತಾಯಿದ್ದೀರಿ? ಎಲ್ಲ ನಂಬರ್ ಬರೀತಾ ಕೂಡಿಸ್ತಾ ಕೂರ್ತಾ ಇದ್ದಾರೆ, ಆಪ್ಷನ್ ಹೇಳಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನು ATC ಬಗ್ಗೆ ಹೇಳ್ತಾ ಇದ್ದೀನಿ, ಅವರೆಲ್ಲರೂ ಲೆಕ್ಕ ಮಾಡ್ತಾ ಇದ್ದಾರೆ. ಎನಿವೇಸ್ ಆಯ್ತು ಬಿಡಿ. ಸೋಮವಾರ 124 ವಿಮಾನಗಳನ್ನು ಮಾರ್ಗದರ್ಶನ ಮಾಡಿದರು. ಮಂಗಳವಾರ 168 ವಿಮಾನಗಳನ್ನು, ಬುಧವಾರ 97 ವಿಮಾನಗಳನ್ನು, ಗುರುವಾರ ಅಯ್ಯೋ ಮಾರ್ಯಾರೆ ಎಷ್ಟೊಂದು ವಿಮಾನಗಳಿದ್ದಾವೆ. 124 ಒಂದು ದಿನ, ಮಂಗಳವಾರ 168, ಬುಧವಾರ 97, ಗುರುವಾರ 215, ಶುಕ್ರವಾರ 186 ವಿಮಾನಗಳನ್ನು ಮಾರ್ಗದರ್ಶನ ಮಾಡಿದರು. ಶಾಂತೇಶ್ವರ ಅವರು 5 ದಿನಗಳಲ್ಲಿ ಒಟ್ಟು ಎಷ್ಟು ವಿಮಾನಗಳನ್ನು ಮಾರ್ಗದರ್ಶನ ಮಾಡಿದರು? ಓಕೆ. 12 7 19 5 24 6 30 ದಶಕ 3 32 5 6 11 9 20 + 9 29 9 ದಶಕ 2 4 + 3 7 790 ಕರೆಕ್ಟ್ ಇದೆ ಮಾರ್ಯಾರೆ. ಹಾಂ ಓ ನಿಮ್ಮದು ಲೆಕ್ಕ ಮಾಡೋದೆಲ್ಲ ಮುಗ್ತಿದೆಯಾ? ಏರ್ ಟ್ರಾಫಿಕ್ ಕಂಟ್ರೋಲ್ ಅಲ್ಲಿ ಏನು ಮಾಡ್ತಾರಂದರೆ, ಒಂದು ವಿಮಾನ ಹಾರುವ ಮೊದಲು ಅವ್ರಿಗೆ ಫೋನ್ ಮಾಡಿ ಕೇಳುತ್ತೆ ನಾವು ಹಾರ್ಬೋದಾ ಅಂತ. ಎಂತ ಮತ್ತು ಅಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ವಿಮಾನ ಬಂದುಬಿಟ್ರೆ ಅಡ್ಡ. ಸೊ ಮತ್ತು ಅದು ವಿಮಾನ ಹಾರುವ ಸಮಯದಲ್ಲಿ ಇನ್ನೊಂದು ವಿಮಾನ ಆ ಕಡೆಯಿಂದನೇ ಇಳಿದುಬಿಟ್ರೆ ಹೌದಲ್ವಾ? ಸೊ ಹಾಗಾಗಿ ಅವರು ಮೊದಲು ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಕೇಳ್ತಾರೆ. ಮತ್ತು ಇನ್ನೊಂದು ಯಾವುದಾದ್ರು ವಿಮಾನ ಹಾರ್ತಾ ಇರುತ್ತೆ, ಅವರು ಸಹ ಏರ್ ಟ್ರಾಫಿಕ್ ಕಂಟ್ರೋಲರ್ ಹತ್ರ ಪರ್ಮಿಷನ್ ತಗೊಂತಾರೆ. ನಾವು ಇಳಿಬೋದಾ? ಎಲ್ಲಿ ರಡಾರಲ್ಲಿ ಕಾಣ್ತದೆ, ಅವ್ರ ಹತ್ರ ಒಂದು ರಡಾರ್ ಇರ್ತದೆ, ಸಿಸ್ಟಮ್ ಕಂಪ್ಯೂಟರ್ ಇರ್ತದೆ, ಕಂಪ್ಯೂಟ್ರಲ್ಲಿ ಎಲ್ಲ ಕಾಣ್ತದೆ ಇಲ್ಲಿಂದ ಬರ್ತಾ ಇದೆ ಅಂತ ಮ್ಯಾಪಲ್ಲಿ ಗೊತ್ತಾಗುತ್ತೆ ಅವರಿಗೆ. ಸೊ ಅವ್ರು ನೋಡ್ತಾರೆ ಇಲ್ಲಿ ಈಗ ಯಾವ ರನ್ವೇ ಖಾಲಿ ಇದೆ, ಇವಾಗ ಓಕೆ ಈ ರನ್ವೇ ಖಾಲಿ ಇದೆ. ಸೊ ಓಕೆ ವಿಮಾನ ಸಂಖ್ಯೆ 3 4 7 8 ಯು ಆರ್ ಕ್ಲಿಯರ್ ಫಾರ್ ಲ್ಯಾಂಡಿಂಗ್ ಅಂತ ಹೇಳ್ತಾರೆ. ಯು ಆರ್ ಕ್ಲಿಯರ್ ಫಾರ್ ಲ್ಯಾಂಡಿಂಗ್ ಆರ್ ಯು ಆರ್ ಕ್ಲಿಯರ್ ಫಾರ್ ಟೇಕ್ ಆಫ್. ಹಾರಬೇಕಂದ್ರೆ ಟೇಕ್ ಆಫ್, ಯು ಆರ್ ಕ್ಲಿಯರ್ ಫಾರ್ ಟೇಕ್ ಆಫ್ ಅಂತಾರೆ. ಅವರಿಗೆ ಎಲ್ಲ ಎಂಟ್ರಿ ಇರುತ್ತಲ್ಲಿ, ಅಲ್ಲೆಲ್ಲ ರೆಕಾರ್ಡ್ ಇರ್ತದಪ್ಪ. ಆಯಿತಾ? ಕಾಣುತ್ತಲ್ಲಿ ಅವ್ರು ಅಲ್ಲೇ ಇರ್ತದೆ, ಅವ್ರದ್ದು ಬಿಲ್ಡಿಂಗ್ ಅಲ್ಲೇ ಇರ್ತದೆ, ಒಂದು ಟವರ್ ಇರ್ತದೆ, ಟವರ್ ಮೇಲೆ ಕುಂತಿರ್ತಾರೆ ಅವರು.
ಆಯಿತಾ? ಅದ್ರ ಬಗ್ಗೆ ಒಂದು ಸರಿ ಚರ್ಚೆ ಮಾಡೋಣ ಒಂದು ನಿಮಿಷ. ಸೊ ಮಕ್ಕಳೇ, ಇವತ್ತಿನ ತರಗತಿ ಬಹಳ ಸರಳವಾಗಿತ್ತು, ಈಸಿ ಕ್ಲಾಸ್ ಇದು, ಆಯಿತಾ? ನೇರ ಪ್ರಶ್ನೆಗಳಿದ್ವು, ಸ್ವಲ್ಪ ಗೊಂದಲ ಇಲ್ಲ. ನಂತರ ನಾಳೆಯ ತರಗತಿಯಲ್ಲೂ ಸಹ ನಾವು ವ್ಯವಕಲನದ ಬಗ್ಗೆ ಓದ್ತೀವಿ, ಅದು ಸಹ ಇದೇ ಥರ ಸುಲಭವಾಗಿರುತ್ತೆ. ಆದರೆ ನಂತರ ಸಂಕಲನ ಮತ್ತು ವ್ಯವಕಲನ ಎರಡನ್ನೂ ಒಳಗೊಂಡಂತಹ ಲೆಕ್ಕಗಳು ಬರ್ತವೆ. ಅಲ್ಲಿ ಈಗ ಯಾರ್ಯಾರು ಮೊದಲು ಆಪ್ಷನ್ ಎ ಸರ್, ಆಪ್ಷನ್ ಬಿ ಸರ್ ಅಂತ ಜೋರಾಗಿ ಹೇಳ್ತಾ ಇದ್ರಿ, ಅವರೆಲ್ಲರೂ ಅಲ್ಲಿ ಟುಸ್ ಅಂತಾರೆ. ನೋಡ್ತೀನಿ ನಾನು, ಅವಾಗಲೂ ಹೇಳ್ತೀರಾ? ಪ್ರಶ್ನೆಯನ್ನು ಸರಿಯಾಗಿ ಓದಿದರೆ ಮಾತ್ರ ಹೇಳೋಕ್ಕೆ ಸಾಧ್ಯ. ಎನಿವೇಸ್, ನಮ್ಮ ಇಷ್ಟು ಚರ್ಚೆಯೊಂದಿಗೆ ಇವತ್ತಿನ ಒಂದು ಚಿಕ್ಕ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ವ್ಯವಕಲನದ ಲೆಕ್ಕಗಳೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ ನೆನಪಡಿ, ಇದು ಈಸಿ ಕ್ಲಾಸಸ್.